ಓಂ ಶಾಂತಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಮುರಳಿಯ ದಿನಾಂಕ 16/10/21. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, मीठे बच्चे, अपनी बुद्धि को ज्ञान मंथन में बिजी रखो तो सब फिक्रातों से फारिग हो जाएंगे, सदा ಖುಷಿ ಬನಿ रहेगी. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಮ್ಮ ಬುದ್ಧಿಯನ್ನು ಜ್ಞಾನ ಮಂಥನದಲ್ಲಿ ಬ್ಯುಸಿಯಾಗಿಟ್ಟುಕೊಳ್ಳುವುದರಿಂದ ಎಲ್ಲ ಚಿಂತೆಗಳಿಂದ ಮುಕ್ತರಾಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸದಾ ಖುಷಿ ಇರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆಯಲ್ಲಿ ಬಾಬಾ ಕೇಳ್ತಾರೆ, जो अपने को शिव बाबा के यज्ञ का सर्वेंट समझते हैं उनकी निशानियाँ सुनाओ. ಯಾರು ತನ್ನನ್ನು ಶಿವಬಾಬರವರ ಯಜ್ಞದ ಸೇವಕ ಎಂದು ತಿಳ್ಕೊಂಡಿರ್ತಾರೆ, ಸೇವೆ ಮಾಡುವಂಥವ್ರು ಅಂತ ತಿಳ್ಕೊಂಡಿರ್ತಾರೆ, ಅವರ ಲಕ್ಷಣಗಳನ್ನು ಹೇಳಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಉತ್ತರ ಆಗಿದೆ, शिव बाबा इस ब्रह्मा से जो कुछ बोलेंगे उससे वह फौरन मान लेंगे. जो कहे उसे मानना, इसको ही ಶ್ರೀಮತ್ ಕಹಾ ಜಾತಾ है. ಬಾಬಾ ಹೇಳ್ತಾ ಇದ್ದಾರೆ, ಅವರ ಲಕ್ಷಣ ಹೇಗಿರ್ತದೆ ಸೇವಾದಾರಿ ಅಂತ ಹೇಳಿದರೆ, ಶಿವಬಾಬರವರು ಈ ಬ್ರಹ್ಮಾರವರ ಬಾಯಿಯಿಂದ ಏನು ಹೇಳ್ತಾ ಇದ್ದಾರೆ ಅದನ್ನವರು ತಕ್ಷಣ ಒಪ್ಪಿಕೊಂಡು ಬಿಡ್ತಾರೆ. ಏನು ಹೇಳಿದ್ರೂ ಅದನ್ನು ಒಪ್ಪುವುದು, ಇದಕ್ಕೆ ಶ್ರೀಮತ ಅಂತ ಹೇಳಿ ಕರೆಯಲಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಶ್ರೀ ಶ್ರೀ ಶಿವ ಬಾಬಾ ಕಿ ಮತ್ ಪರ್ ಚಲನೆ ಸೇ ಹಿ ತುಮ್ ಶ್ರೇಷ್ಠ ಬಂತೆ ಹೋ. ಶ್ರೇಷ್ಠ ಬನ್ನ ಮಾನ ವಿಜಯ್ ಮಾಲಾ ಮೇ ಆನ. ಬಾಬಾ ಹೇಳ್ತಾ ಇದ್ದಾರೆ, ಶ್ರೀ ಶ್ರೀ ಶಿವ ಬಾಬರವರ ಮತದಂತೆ ನಡೆಯುವುದರಿಂದಲೇ ನೀವು ಶ್ರೇಷ್ಠ ಆಗ್ತೀರಿ. ಶ್ರೀ ಶ್ರೀ ಶಿವಬಾಬರವರ ಮತದಂತೆ ನಡೆಯುವುದರಿಂದಲೇ ನೀವು ಶ್ರೇಷ್ಠ ಆಗ್ತೀರಿ. ಶ್ರೇಷ್ಠರಾಗುವುದು ಎಂದರೆ ವಿಜಯ ಮಾಲೆಯಲ್ಲಿ ಬರುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗೀತೆ ಓಂ ನಮಃ ಶಿವಾಯ. ಓಂ ಶಾಂತಿ. सालिग्रामों प्रति शिव भगवान वाच, रूहानी बच्चों प्रति रूहानी बाप समझा रहे हैं. अभी तुम बच्चे जान गए हो कि हमको यहाँ आत्मा समझ कर बैठना है. ಬಾಬಾ ಹೇಳ್ತಾ ಇದ್ದಾರೆ, ಸಾಲಿಗ್ರಾಮಗಳ ಪ್ರತಿಯಾಗಿ ಶಿವ ಭಗವಾನು ವಾಚ, ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ತಿಳಿಸ್ತಾ ಇದ್ದಾರೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಇಲ್ಲಿ ಆತ್ಮ ಎಂದು ತಿಳಿದು ಕೂತ್ಕೊಳ್ಬೇಕು ಅಂತ. सारी दुनिया में एक भी ऐसा मनुष्य नहीं होगा जो अपने को आत्मा समझते हो. ಬಾಬಾ ಹೇಳ್ತಾ ಇದ್ದಾರೆ, ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಈಗ ಒಬ್ಬರು ಮನುಷ್ಯರಿಲ್ಲ, ತನ್ನ ಆತ್ಮ ಎಂದು ತಿಳ್ಕೊಂಡು ನಡೆಯುವಂಥವರು ಯಾರು ಕೂಡ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಆತ್ಮ ಕ್ಯಾ ಹೇ ಯಹಿ ನಹಿ ಜಾನ್ತೆ ತೋ ಪರಮಾತ್ಮ ಕೋ ಫಿರ್ कैसे जानेंगे. बाप द्वारा ही तुमको आत्मा की समझानी मिलती है कि मूल क्या चीज़ है. ಆತ್ಮ ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ದನ್ನೇ ಯಾರು ತಿಳ್ಕೊಂಡಿಲ್ಲ ಅಂತ ಹೇಳುವಾಗ ಪರಮಾತ್ಮನನ್ನು ಹೇಗೆ ತಿಳ್ಕೊಳ್ತಾರೆ. ತಂದೆಯ ಮುಖಾಂತರ ನಿಮಗೆ ಆತ್ಮದ ಪರಿಚಯವನ್ನು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ, ಮೂಲವಾಗಿರೋ ವಸ್ತು ಏನು ಅಂತ. मनुष्यों को कुछ भी पता ना होने के कारण कितना दुखी हैं तुम बच्चे जानते हो. इस ड्रामा अथवा सृष्टि रूपी कल्प वृक्ष की आयु 5000 ವರ್ಷ है. ಮನುಷ್ಯರಿಗೆ ಏನು ಗೊತ್ತಿಲ್ಲದೆ ಇರುವ ಕಾರಣದಿಂದ ಎಷ್ಟು ದುಃಖಿಗಳಾಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ನೀವು ಮಕ್ಕಳು ತಿಳ್ಕೊಂಡಿದ್ರಿ, ಈ ನಾಟಕ ಅಥವಾ ಸೃಷ್ಟಿ ರೂಪಿ ಕಲ್ಪವೃಕ್ಷದ ಆಯುಷ್ಯ 5000 ವರ್ಷ ಅಂತ ಬಾಬಾ ಹೇಳ್ತಾರೆ. ಜೈಸೆ ಆತ್ಮ ಕಾ ಬೀಜ
जैसे आम का बीज है वह चैतन्य होता है तो समझाता है कि हम बीज है, हमसे यह जाड़ कैसे निकला, परंतु वह है जड़. ಬಾಬಾ ಹೇಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ನೋಡಿ, ಮಾವಿನ ಬೀಜ, ಒಂದು ವೇಳೆ ಮಾವಿನ ಬೀಜ ಚೈತನ್ಯ ಆಗಿರ್ತಿದ್ರೆ, ಅಂದರೆ ಅದು ಕೂಡ ಮಾತಾಡುವ ಹಾಗೆ ಇರ್ತಿದ್ರೆ, ಅದು ಹೇಳ್ತಿತ್ತು ನಾನು ಬೀಜ ಆಗಿದ್ದೇನೆ, ನನ್ನಿಂದ ಇಷ್ಟು ದೊಡ್ಡ ಮರ ಬರ್ತದೆ ಅಂತ ಮಾವಿನ ಬೀಜ ಹೇಳ್ತಿತ್ತು. ಆದರೆ ಅದು ಜಡ. चैतन्य जाड़ एक ही है, शुरू से लेकर अंत तक इस सारे जाड़ का तुमको ज्ञान मिला हुआ है, ನಂಬರ್ವಾರ್ ಪುರುಷಾರ್ಥ ಅನುಸಾರ ಸಮಜ್ ಸಕ್ತೆ ಹೋ. ಬಾಬಾ ಹೇಳ್ತಾ ಇದ್ದಾರೆ ಚೈತನ್ಯವಾಗಿರೋ ವೃಕ್ಷ ಇದು ಒಂದೇ, ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ಈ ವೃಕ್ಷದ ಸಂಪೂರ್ಣ ಜ್ಞಾನ ನಿಮಗೆ ಸಿಕ್ಕಿದೆ. ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ನೀವು ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ. बाप कहते हैं मैं इस मनुष्य सृष्टि का बीज सच्चिदानंद स्वरूप हूँ, मुझे ज्ञान का सागर कहा जाता है, यह निराकार के लिए महिमा है. ಬಾಬಾ ಹೇಳ್ತಾ ಇದ್ದಾರೆ ನಾನು ಈ ಮನುಷ್ಯ ಸೃಷ್ಟಿಯ ಬೀಜರೂಪ ಸಚ್ಚಿದಾನಂದ ಸ್ವರೂಪನಾಗಿದ್ದೇನೆ ಅಂತ ಬಾಬಾ ಹೇಳ್ತಾರೆ. ನನಗೆ ಜ್ಞಾನ ಸಾಗರ ಅಂತ ಹೇಳಿ ಕರೆಯಲಾಗ್ತದೆ. ಇದು ನಿರಾಕಾರನ ಮಹಿಮೆಯಾಗಿದೆ. तुम जानते हो बाप की यह महिमा सबसे न्यारी है. मनुष्य तो बाप की महिमा को बिल्कुल ही नहीं जानते हैं. भल यह लक्ष्मी नारायण आदि देवताएं हैं, उन्हों को भी यह नॉलेज नहीं है. ಬಾಬಾ ಹೇಳ್ತಾ ಇದ್ದಾರೆ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ತಂದೆಯ ಮಹಿಮೆ ಬಾಕಿ ಎಲ್ಲರಿಗಿಂತ ಬೇರೆಯಾಗಿದೆ ಅಂತ. ಬಾಕಿ ಎಲ್ಲರ ಮಹಿಮೆಗಿಂತ ತಂದೆಯ ಮಹಿಮೆ ಬೇರೆ ಇದೆ. ಮನುಷ್ಯರು ತಂದೆಯ ಮಹಿಮೆಯನ್ನು ಸ್ವಲ್ಪವೂ ತಿಳ್ಕೊಂಡಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸರಿ, ಈ ಲಕ್ಷ್ಮೀನಾರಾಯಣರು ಇತ್ಯಾದಿ ದೇವತೆಗಳಾಗಿದ್ದಾರೆ, ಸರಿ, ಅವರ ಬಗ್ಗೆ ಕೂಡ ಜ್ಞಾನ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಾತ್ರವಲ್ಲದೆ ಅವರಿಗೆ ಕೂಡ ಈ ಜ್ಞಾನ ಇಲ್ಲ, ದೇವತೆಗಳ ಬಗ್ಗೆಯೂ ತಿಳ್ಕೊಂಡಿಲ್ಲ, ಹಾಗೆ ದೇವತೆಗಳಿಗೆ ಕೂಡ ಈ ಜ್ಞಾನ ಇರುವುದಿಲ್ಲ. ಯಹ ಡ್ರಾಮಾ ಕಾ ಜ್ಞಾನ ತುಮಕೋ ಮಿಲಾ ಹೈ, तुम जानते हो यह सृष्टि का चक्र कैसे फिरता है, फिर देवता बनेंगे तो यह ज्ञान रहेगा नहीं. ಬಾಬಾ ಹೇಳ್ತಾ ಇದ್ದಾರೆ ಈಗ ಈ ನಾಟಕದ ಜ್ಞಾನ ಈಗ ನಿಮಗೆ ಸಿಕ್ಕಿದೆ, ನೀವು ತಿಳ್ಕೊಂಡಿದ್ದೀರಿ ಇದು ಸೃಷ್ಟಿ ಚಕ್ರ ಹೇಗೆ ತಿರುಗ್ತದೆ, ನಂತರ ದೇವತೆಗಳಾದ ಮೇಲೆ ಈ ಜ್ಞಾನ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಈಗ ನಮಗೆ ಗೊತ್ತಿದೆ, ನಂತರ ಸಿಗುವುದಿಲ್ಲ, ನೆನಪು ಇರುವುದಿಲ್ಲ. वंडर है ना, तुम इस ज्ञान के इस ड्रामा के एक्टर्स हो ना. तुमको रचता और रचना के आदि मध्य अंत का ज्ञान है, बाकी ना शूद्र वर्ण को ना देवता वर्ण को यह ज्ञान है. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ವಿಚಿತ್ರ ಅಲ್ವಾ. ನೀವು ಈ ನಾಟಕದ ಪಾತ್ರಧಾರಿಯಾಗಿದ್ದೀರಲ್ಲ ಅಂತ ಬಾಬಾ ಕೇಳ್ತಾರೆ. ನಿಮಗೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ, ಬಾಕಿ ಶೂದ್ರವರ್ಣದವರಿಗೂ ಇಲ್ಲ, ದೇವತಾವರ್ಣದವರಿಗೂ ಈ ಜ್ಞಾನ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶೂದ್ರವರ್ಣದವರಿಗೂ ಇಲ್ಲ, ದೇವತಾವರ್ಣದವರಿಗೂ ಕೂಡ ಇಲ್ಲ. ऐसे नहीं कि ज्ञान परंपरा चलता है, जैसे त्योहारों के लिए कहते हैं परंपरा से चलते आए हैं. ಆದರೆ ಈಗಿಲ್ಲ, ಈ ಜ್ಞಾನ ಪರಂಪರೆಯಿಂದ ನಡ್ಕೊಂಡು ಬರ್ತದೆ ಅಂತ. ಹೇಗೆ ಹಬ್ಬಗಳ ಆಚರಣೆ ಮಾಡ್ತಾ ಇದ್ದು ಪರಂಪರೆಯಿಂದ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. अभी तुम समझते हो सतयुग में तो इन त्योहारों को कोई जानते ही नहीं, वहाँ कुछ भी याद नहीं रहेगा, वहाँ तो राज्य करते हैं. ಬಾಬಾ ಹೇಳ್ತಾ ಇದ್ರೆ ಈಗ ನಿಮಗೆ ಗೊತ್ತಿದೆ, ಸತ್ಯಯುಗದಲ್ಲಿ ಈ ಹಬ್ಬಗಳ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಈಗ ನಾವೇನು ವಿಜಯದಶಮಿ ದಸರಾ ಎಲ್ಲ ಆಚರಣೆ ಮಾಡ್ತಾ ಇದ್ದೇವೆ, ಇದರ ಬಗ್ಗೆ ಅಲ್ಲಿಯವರಿಗೆ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ, ಅಲ್ಲಿ ಯಾವುದು ನೆನಪಿರುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕಾರಣ ಅಲ್ಲಿ ಕೇವಲ ರಾಜ್ಯವನ್ನು ಅವ್ರು ಮಾಡ್ತಾರೆ. ತುಮ್ ಹರ್ ಏಕ್ ಕಿ ಬುದ್ಧಿ ಕಾ ತಾಲಾ ಖುಲಾ ಹುವಾ ಹೈ, ಮುಖ್ಯ ಕ್ರಿಯೇಟರ್ ಡೈರೆಕ್ಟರ್ ಪ್ರಿನ್ಸಿಪಲ್ ಆ್ಯಕ್ಟರ್ ಕೋ ತುಮ್ ಜಾನ್ತೆ ಹೋ. ಬಾಬಾ ಹೇಳ್ತಾ ಇದ್ದಾರೆ ನೀವು ಪ್ರತಿಯೊಬ್ಬರ ಬುದ್ಧಿಯ ಬೀಗ ಈಗ ತೆರೆಯಲ್ಪಟ್ಟಿದೆ ಅಂತ ಬಾಬಾ ಹೇಳ್ತಾರೆ.
ನಮ್ಮ ಬುದ್ಧಿಯ ಬೀಗ ಈಗ ತೆರೆಯಲ್ಪಟ್ಟಿದೆ. ಮುಖ್ಯವಾಗಿರುವ ಇದರ ರಚಯಿತ ಯಾರಿದ್ದಾರೆ, ಇದರ ನಿರ್ದೇಶಕ ಯಾರಿದ್ದಾರೆ, ಇದರ ಪ್ರಮುಖ ಪಾತ್ರಧಾರಿ ಯಾರಿದ್ದಾರೆ ಅವರ ಬಗ್ಗೆ ನಾವು ಈಗ ತಿಳ್ಕೊಂಡಿದ್ದೇವೆ. तुमको कितनी अच्छी नॉलेज मिलती है, इस नॉलेज को जो नहीं जानते हैं वह है बेसमझ. तुम भी बेसमझते अब देवता बन रही हो. ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ಎಷ್ಟು ಉತ್ತಮವಾಗಿರುವಂಥ ಜ್ಞಾನ ಸಿಕ್ಕಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಷ್ಟು ಉತ್ತಮ ಅಂತ ಹೇಳುವುದಕ್ಕಿಂತ ಅತ್ಯುತ್ತಮವಾಗಿರುವ ಜ್ಞಾನ ಸಿಕ್ಕಿದೆ. ಈ ಜ್ಞಾನವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾರೂ ತಿಳ್ಕೊಂಡಿಲ್ಲ, ಹಾಗಾಗಿ ಅವರು ಅಜ್ಞಾನಿಗಳಾಗಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಕೂಡ ಜ್ಞಾನಿಗಳಾಗಿದ್ರಿ, ಈಗ ದೇವತೆಗಳಾಗ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. यह नॉलेज जिसकी बुद्धि में टपकती रहेगी उनको अपार खुशी रहेगी. तुम्हारे सिवाय कोई नहीं जो ये ನಾಲೆಜ್ ಸಮझ ಸಕೆ. ಬಾಬಾ ಹೇಳ್ತಾ ಇದ್ದಾರೆ, ಈ ಜ್ಞಾನ ಯಾರ ಬುದ್ಧಿಯಲ್ಲಿ ಬಿಂದು ಬೀಳ್ತಾ ಇರ್ತದೆ, ಬಾಬಾ ಹೇಳ್ತಾರೆ ಅವರಿಗೆ ಅಪಾರ ಖುಷಿ ಇರ್ತದೆ. ಜ್ಞಾನದ ಬಿಂದು ಅವರಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ, ಅವರಿಗೆ ಅಪಾರ ಖುಷಿ ಇರ್ತದೆ. ನಿಮ್ಮ ಹೊರತು ಬೇರೆ ಯಾರೂ ಕೂಡ ಈ ಜ್ಞಾನದ ತಿಳುವಳಿಕೆ ಹೊಂದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. गॉड फादर को ही वर्ल्ड ऑलमाइटी अथॉरिटी नॉलेजफुल कहा जाता है. नॉलेज किसकी है? सभी वेदों शास्त्रों सृष्टि की आदि मध्य अंत की नॉलेज उसको है. ಬಾಬಾ ಹೇಳ್ತಾ ಇದ್ದಾರೆ, ಈಶ್ವರ ಯಾರಿದ್ದಾರೆ ಅವರಿಗೆ ವಿಶ್ವದ ಸರ್ವಶಕ್ತಿವಂತ ಅಧಿಕಾರಿ ಅಂತ ಹೇಳಲಾಗ್ತದೆ. ಸರ್ವಶಕ್ತಿವಂತ ಆಗಿದ್ದಾರೆ, ಜ್ಞಾನಪೂರ್ಣ ಅಂತ ಹೇಳಿ ಕರೆಯಲಾಗ್ತದೆ. ಯಾವ ಜ್ಞಾನ? ಎಲ್ಲ ವೇದಶಾಸ್ತ್ರಗಳ ಬಗ್ಗೆ, ಸೃಷ್ಟಿ ಆದಿ ಮಧ್ಯ ಅಂತ್ಯದ ಬಗ್ಗೆ ಜ್ಞಾನ ಅವರಿಗಿದೆ. ವೇದಶಾಸ್ತ್ರಗಳು सृष्टि आदि मध्य अंत्य. शास्त्रों में भी रचता और रचना की नॉलेज नहीं है, तब तो ऋषि मुनि आदि कहते आए हैं हम रचता और रचना को नहीं जानते हैं. ಶಾಸ್ತ್ರಗಳಲ್ಲಿ ಕೂಡ ರಚಯಿತ ಹಾಗೂ ರಚನೆಯ ಜ್ಞಾನ ಇಲ್ಲ. ಆದ ಕಾರಣದಿಂದ ಋಷಿ ಮುನಿಗಳು ಕೂಡ ಹೀಗೆ ಹೇಳ್ತಾ ಬಂದಿದ್ದಾರೆ, ನಾವು ರಚಯಿತ ಹಾಗೂ ರಚನೆಯ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತ ಅವರು ಕೂಡ ಹೀಗೆ ಹೇಳ್ತಾ ಬಂದಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವರು ಕೂಡ ಹಾಗೆ ಹೇಳಿದ್ದಾರೆ. समझाने वाला एक ही है तो और कोई जानेंगे कैसे? यह नॉलेज सिवाय तुम बच्चों की कोई दे ना सके. ಬಾಬಾ ಹೇಳ್ತಾ ಇದ್ದಾರೆ, ಈ ಜ್ಞಾನ ಹೇಳುವಂಥವ್ರು ಒಬ್ಬರೇ ಇದ್ದಾರೆ ಅಂತ ಹೇಳಿದ ಮೇಲೆ ಬೇರೆಯವ್ರಿಗೆ ಗೊತ್ತಾಗೋದಾದರೂ ಹೇಗೆ? ಈ ಜ್ಞಾನ ನೀವು ಮಕ್ಕಳ ಹೊರತು ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದವರಿಗೆ ಈಗ ನಾವೇ ಈ ಜ್ಞಾನ ಹೇಳಬೇಕಾಗಿದೆ. ತುಮಕೋ ದೇನೆ ವಾಲಾ ಫಿರ್ ಹೇ ಬಾಪ್, वो कितना बड़ा नॉलेजफुल है, कितना तुम मर्तबा पाते हो. ಸರಿ, ಈಗ ನಾವು ಬೇರೆಯವರಿಗೆ ಈ ಜ್ಞಾನ ಹೇಳ್ತೇವೆ, ನಮಗೆ ಹೇಳ್ತಾ ಇರುವಂಥವ್ರು ಯಾರು? ತಂದೆಯಾಗಿದ್ದಾರೆ. ಅವರು ಎಷ್ಟು ದೊಡ್ಡ ಜ್ಞಾನಪೂರ್ಣ ಆಗಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಇದರಿಂದ ನೀವು ಎಷ್ಟು ದೊಡ್ಡ ಪದವಿಯನ್ನು ಪಡ್ಕೊಳ್ತಾ ಇದ್ದೀರಿ ಅಂತಲೂ ಬಾಬಾ ಹೇಳ್ತಾ ಇದ್ದಾರೆ. कितनी ಖುಷಿ ಹೋನಿ ಚಾಹಿಯೆ ಹಮ್ ಬೇಹದ್ ಕೆ ಬಾಪ್ ಕಿ ಸಂತಾನ್ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಿಮಗೆ ತುಂಬ ಖುಷಿ ಆಗಬೇಕು. ಯಾಕೆ ಅಂತ ಹೇಳಿದರೆ ನಾವು ವಿಶ್ವಪಿತನ ಸಂತಾನರಾಗಿದ್ದೇವೆ. ज्ञान से बुद्धि भरपूर होनी चाहिए, ऐसी कोई चीज नहीं जिसको तुम नहीं जानते हो. ಬಾಬಾ ಭಾರಿ ದೊಡ್ಡ ವಿಷಯ ಮಾತಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಜ್ಞಾನದಿಂದ ನಿಮ್ಮ ಬುದ್ಧಿ ಸಂಪನ್ನ ಆಗಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳುವಂಥ ಯಾವುದೇ ವಸ್ತು ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತೇ ಇಲ್ಲ ಅಂತ ಹೇಳುವಂಥ ವಸ್ತು ಯಾವುದೂ ಇಲ್ಲ. अभी तुम मास्टर नॉलेजफुल बन रहे हो. जो आत्मा तमो प्रदान बनी है वह बाप को याद करते करते सतो प्रदान बन जाएगी. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಮಾಸ್ಟರ್ ಜ್ಞಾನಪೂರ್ಣ ಆಗ್ತಾ ಇದ್ದೀರಿ, ತಂದೆ ಸಮಾನ ಅವರಿಗೆ ಮಾಸ್ಟರ್ ಆಗ್ತಾ ಇದ್ದೇವೆ. ಆತ್ಮ ಏನು ತಮೋ ಪ್ರಧಾನ ಆಗಿದೆಯೋ ಅದು ತಂದೆಯ ನೆನಪು ಮಾಡ್ತಾ ಮಾಡ್ತಾ ಸತೋ ಪ್ರಧಾನ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ನಂಬರ್ ವಾರ್ तो होते हैं ना, कोई की तमो से रजो बुद्धि बनी होगी, कोई की रजो से सतो बनी होगी. अभी सतो प्रधान बुद्धि किसकी है नहीं. ಬಾಬಾ ಹೇಳ್ತಾರೆ, ಹಾಗಿದ್ರೂ ನಂಬರ್ ವಾರ್ ಅಂತ ಅವಶ್ಯವಾಗಿದ್ದಾರೆ.
ಕೆಲವರು ತಮೋದಿಂದ ರಜೋ ಬುದ್ಧಿಯಾಗಿರ್ಬೋದು, ಕೆಲವರು ರಜೋದಿಂದ ಸತೋ ಆಗಿರ್ಬೋದು. ಈಗ ಸತೋ ಪ್ರಧಾನ ಬುದ್ಧಿ ಯಾರ್ದು ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. सतो प्रधान जब बन जाएंगी तब तुम्हारी कर्मातीत अवस्था हो जाएगी, फिर तो नई दुनिया चाहिए राज्य करने के लिए. ಒಂದು ವೇಳೆ ಸತೋ ಪ್ರಧಾನ ಬುದ್ಧಿ ಆಗಿದ್ದೀರಿ ಅಂತ ಹೇಳಿದರೆ ನಿಮ್ಮದು ಕರ್ಮಾತೀತ ಅವಸ್ಥೆ ಆಗಿಬಿಡುತ್ತದೆ ಅಂತ ಬಾಬಾ ಹೇಳ್ತಾರೆ. ನಂತರ ಹೊಸ ಜಗತ್ತು ಬೇಕು ನಿಮಗೆ ರಾಜ್ಯ ಮಾಡಲಿಕ್ಕೋಸ್ಕರವಾಗಿ. यह यज्ञ जब पूरा होता है तब इसमें सारी पुरानी दुनिया की आहुति पड़ जाती है, फिर पढ़ाई भी पूरी हो जाती है नंबरवार पुरुषार्थ अनुसार. ಯಾವಾಗ ಈ ಯಜ್ಞ ಪೂರ್ಣ ಆಗ್ತದೆ ಆಗ ಇದರಲ್ಲಿ ಸಂಪೂರ್ಣ ಜಗತ್ತಿನ ಆಹುತಿ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಂಪೂರ್ಣ ಜಗತ್ತಿನ ಆಹುತಿ ಈ ಯಜ್ಞದೊಳಗೆ ಆಗ್ತದೆ. ನಂತರ ಏನಾಯಿತು, ಶಿಕ್ಷಣವು ಮುಗಿಯಿತು, ನಂಬರ್ವಾರ್ ಪುರುಷಾರ್ಥ ಅನುಸಾರ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶಿಕ್ಷಣ ಅಲ್ಲಿಗೆ ಮುಕ್ತಾಯವಾಗಿ ಬಿಡುತ್ತದೆ. जैसे स्कूल में स्टूडेंट समझते हैं हम यह इम्तिहान पास कर फिर उस क्लास में ट्रांसफ़र होंगे, तुम्हारी भी जब कर्मातीत अवस्था होगी तो इस मृत्युलोक से ट्रांसफ़र हो अमरपुरी में चले जाएंगे. ಹೇಗೆ ಲೌಕಿಕದಲ್ಲಿ ಶಾಲೆಯಲ್ಲಿ ಕೂಡ ವಿದ್ಯಾರ್ಥಿಗಳು ತಿಳ್ಕೊಂಡಿರ್ತಾರೆ ನಾವು ಈ ಪರೀಕ್ಷೆಯನ್ನು ಪಾಸ್ ಮಾಡಿ ನಂತರದ ಕ್ಲಾಸಿಗೆ ನಾವೀಗ ಟ್ರಾನ್ಸ್ಫರ್ ಆಗ್ತೇವೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ. ನಿಮ್ಮದು ಕೂಡ ಯಾವಾಗ ನೀವು ಕರ್ಮಾತೀತ ಅವಸ್ಥೆ ಹೊಂದುತ್ತೀರಿ ಆಗ ಈ ಮೃತ್ಯುಲೋಕದಿಂದ ಟ್ರಾನ್ಸ್ಫರ್ ಆಗಿ ಅಮರಲೋಕಕ್ಕೆ ಹೋಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಿಡ್ತದೆ. ತುಮ್ ಜಾನ್ತೆ ಹೋ ಅಭಿ ಯಹಾ ಸೆ ಟ್ರಾನ್ಸ್ಫರ್ ಹೋನೆ ಕಾ ಹೈ, ಪವಿತ್ರ ಹೋಕರ್ ಅಮರಲೋಕ ಮೇ ಚಲೆ ಜಾಯೆಂಗೆ. ನೀವು ತಿಳ್ಕೊಂಡಿದ್ದೀರಿ ಈಗ ನಾವಿಲ್ಲಿಂದ ಟ್ರಾನ್ಸ್ಫರ್ ಆಗಬೇಕಾಗಿದೆ, ಪವಿತ್ರರಾಗಿ ಅಮರಲೋಕಕ್ಕೆ ಹೋಗಬೇಕೀಗ ಅಂತ. असुल हम शांतिधाम के रहवासी थे, फिर पार्ट बजाते बजाते अमरलोक से मृत्युलोक में आकर पहुंचे हैं. ವಾಸ್ತವಿಕವಾಗಿ ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೆವು. ಪಾತ್ರ ಅಭಿನಯಿಸ್ತಾ ಅಭಿನಯಿಸ್ತಾ ಅಮರಲೋಕದಿಂದ ಮೃತ್ಯುಲೋಕಕ್ಕೆ ಬಂದು ನಾವೀಗ ತಲುಪಿದ್ದೇವೆ. तो यह सारी नॉलेज बुद्धि में रहने से खुशी रहेगी, सिवाय नॉलेज के और कुछ सूझेगा ही नहीं. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ವೇಳೆ ಈ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿದ್ದರೆ ಖುಷಿ ಇರ್ತದೆ, ಆಗ ಜ್ಞಾನದ ಹೊರತು ಬೇರೆ ಯಾವುದು ಇಷ್ಟ ಆಗುವುದಿಲ್ಲ. अभी हम पढ़कर नई दुनिया के मालिक बनेंगे, यह भी समझाना चाहिए. यहाँ है ही पतित, देवता तो कोई है नहीं. ಬಾಬಾ ಹೇಳ್ತಾ ಇದ್ದಾರೆ ಈಗ ನಾವು ಈ ಶಿಕ್ಷಣವನ್ನು ಓದಿ ಹೊಸ ಜಗತ್ತಿಗೆ ಮಾಲೀಕರಾಗ್ತೇವೆ. ಹಾಗಾಗಿ ಇದನ್ನು ಕೂಡ ನಾವೀಗ ಬೇರೆಯವರಿಗೆ ಹೇಳಬೇಕಾಗಿದೆ. ಇಲ್ಲಿ ಓದಿ ನಾವು ಹೊಸ ಜಗತ್ತಿಗೆ ಮಾಲೀಕರಾಗ್ತಾ ಇದ್ದೇವೆ. ಇಲ್ಲಿ ಎಲ್ಲರೂ ಕೂಡ ಪತಿತರಾಗಿದ್ದಾರೆ, ದೇವತೆಗಳಾಗಿರುವಂಥವ್ರು ಯಾರು ಕೂಡ ಇಲ್ಲಿ ಇಲ್ಲ. मनुष्य से देवता कौन बनाएगा, बाप ही बना सकते हैं. अभी तुम समझा सकते हो. बरोबर स्वर्ग था जिसमें लक्ष्मी नारायण का राज्य था, उसकी स्थापना किसने की? हेवनली गॉड फादर ने ಪ್ಯಾರಡೈಸ್ ಸ್ಥಾಪನ್ ಕಿಯಾ. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ಕೂಡ ದೇವತೆಗಳು ಅಂತ ಕರೆಸ್ಕೊಳ್ಳೋಂಥವ್ರು ಯಾರೂ ಇಲ್ಲ. ಸರಿ, ಮನುಷ್ಯರಿಂದ ದೇವತೆಯನ್ನಾಗಿ ಯಾರು ಮಾಡ್ತಾರೆ? ಬಾಬನೇ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದಾಗಿದೆ. ಈಗ ನೀವು ತಿಳಿಸಿಕೊಡ್ಬೋದು, ಮೊದಲು ಸ್ವರ್ಗ ಇತ್ತು, ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಅದರ ಸ್ಥಾಪನೆಯನ್ನು ಯಾರು ಮಾಡಿದ್ರು? ಸ್ವರ್ಗದ ನಿರ್ಮಾಪಕ ಆಗಿರುವಂತಹ ಭಗವಂತನೇ ಅದನ್ನು ಸ್ಥಾಪನೆ ಮಾಡಿದ್ರು. जहाँ देवी देवताएं राज्य करेंगे तो और कोई धर्म नहीं होगा. यह बड़ा बेहद का नाटक है. तुम चैतन्य हो ना, जानते हो इस जाड़ का बीज ऊपर में है. ಬಾಬಾ ಹೇಳ್ತಾ ಇದ್ದಾರೆ ಸ್ವರ್ಗದಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡ್ತಾ ಇರ್ತಾರೆ ಅಂತ ಹೇಳುವಾಗ ಅಲ್ಲಿ ಬೇರೆ ಧರ್ಮದವರು ಯಾರು ಕೂಡ ಇರುವುದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಇದು ಭಾರಿ ದೊಡ್ಡ ವಿಶಾಲವಾಗಿರುವಂತಹ ನಾಟಕ ಆಗಿದೆ. ನೀವು ಚೈತನ್ಯವಾಗಿದ್ದೀರಿ, ತಿಳ್ಕೊಂಡಿದ್ದೀರಿ ಈ ವೃಕ್ಷದ ಬೀಜ ಮೇಲೆ ಇದೆ. ವೃಕ್ಷದ ಬೀಜ
ಮೇಲೆ ಪರಮಧಾಮದಲ್ಲಿದ್ದಾರೆ. बाप भी इम्प्रेसिबल अविनाशी है, तुम भी इम्प्रेसिबल हो, अभी सारा जाड़ जड़जड़ीभूत अवस्था को पाया है. ಅವ ಹೇಳ್ತಾ ಇದ್ದಾರೆ, ತಂದೆ ಕೂಡ ಅವಿನಾಶಿಯಾಗಿದ್ದಾರೆ, ನೀವು ಕೂಡ ಅವಿನಾಶಿಯಾಗಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಸಂಪೂರ್ಣ ವೃಕ್ಷ ತನ್ನ ಅಂತಿಮ ಅವಸ್ಥೆಯನ್ನು ಪಡ್ಕೊಂಡಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. इस समय सब मनुष्य कांटे मिसल बन गए हैं, कांटों का जंगल है ना, सब एक दो को दुख देने वाले हैं. ಬಾಬಾ ಹೇಳ್ತಾ ಇದ್ದಾರೆ, ಈ ಸಮಯ ಮನುಷ್ಯರೆಲ್ಲರೂ ಕೂಡ ಮುಳ್ಳಿನ ಸಮಾನರಾಗಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಇದು ಮುಳ್ಳಿನ ಕಾಡಲ್ವಾ? ಬಾಬಾ ಹೇಳ್ತಾ ಇದ್ದಾರೆ, ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುವಂಥವರಾಗಿದ್ದಾರೆ. बाप ही भगवान है, उनको किवैया भी कहते हैं, तुम भी बोट चलाने सीख रहे हो. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುವಂಥವರೇ ಆಗಿದ್ದಾರೆ. ಒಬ್ಬರಿನ್ನೊಬ್ಬರಿಗೆ ದುಃಖವನ್ನು ಕೊಡ್ತಾ ಇರ್ತಾರೆ. ತಂದೆ ಹೂತೋಟದ ಮಾಲೀಕ ಆಗಿದ್ದಾರೆ, ಹಾಗೆ ಅವರಿಗೆ ಅಂಬಿಗ ಅಂತಲೂ ಕೂಡ ಹೇಳ್ತಾರೆ. ಈಗ ನೀವು ಕೂಡ ಈ ದೋಣಿಯನ್ನು ನಡೆಸಲಿಕ್ಕೆ ಕಲಿತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾವು ಕೂಡ ಅಂಬಿಗ ಆಗಲಿಕ್ಕೆ ಈಗ ಬೋಟ್ ನಡೆಸುವುದನ್ನು ಕಲಿತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. हर एक की नैया पार कैसे हो सो तुमको बैठ समझाते हैं. नैया कोई शरीर नहीं, नैया आत्मा और शरीर दो चीज की बनी हुई है. ಬಾಬಾ ಹೇಳ್ತಾ ಇದ್ದಾರೆ, ನೀವು ಪ್ರತಿಯೊಬ್ಬರ ದೋಣಿಯನ್ನು ಹೇಗೆ ಪಾರಾಗುವುದು ಅಂತೇಳಿ ನೀವೀಗ ಕೂತ್ಕೊಂಡು ತಿಳಿಸ್ತಾ ಇದ್ದೀರಿ. ಪ್ರತಿಯೊಬ್ಬರ ದೋಣಿಯನ್ನೀಗ ಪಾರು ಮಾಡಿಕೊಳ್ಳೋದು ಹೇಗೆ ಅಂತ ನೀವು ತಿಳಿಸ್ತಾ ಇದ್ದೀರಿ. ಇಲ್ಲಿ ದೋಣಿ ಅಂತ ಹೇಳಿದರೆ ಶರೀರ ಅಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ದೋಣಿ ಅಂತ ಹೇಳಿದರೆ ಆತ್ಮ ಮತ್ತು ಶರೀರ ಎರಡು ಸೇರಿ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದೋಣಿ ಆತ್ಮ ಮತ್ತು ಶರೀರ ಎರಡು ಸೇರಿ ಆಗಿರುವಂಥದ್ದಾಗಿದೆ. गाते भी हैं नैया मेरी पार लगाओ, अभी आत्मा भी पतित है तो शरीर भी पतित है, अब पार कैसे हो और कहाँ जाए, अभी तो मूल वतन सूक्ष्म वतन सतयुग से लेकर कलयुग तक सब राज्यों को जान गए हो. ಬಾಬಾ ಹೇಳ್ತಾ ಇದ್ದಾರೆ, ಈಗ ಮನುಷ್ಯರು ಈ ರೀತಿಯಾಗಿ ಹೇಳ್ತಾರೆ, ನಮ್ಮ ದೋಣಿಯನ್ನು ಪಾರು ಮಾಡು ಅಂತ ಹೇಳ್ತಾರೆ. ಸರಿ, ಈಗ ಆತ್ಮ ಪತಿತ ಆಗಿರುವ ಕಾರಣದಿಂದ ಶರೀರ ಕೂಡ ಪತಿತ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಪಾರಾಗುವುದು ಹೇಗೆ? ಮಾತ್ರವಲ್ಲದೆ ಹೋಗಬೇಕಾದ್ದೆಲ್ಲಿಗೆ? ಪಾರಾಗಿ ಹೋಗಬೇಕಾಗಿರುವುದೆಲ್ಲಿಗೆ? ಈಗ ನೀವು ಮೂಲವತನ ಸೂಕ್ಷ್ಮವತನದಿಂದ ಹಿಡಿದು ಬಾಬಾ ಹೇಳ್ತಾ ಇದ್ದಾರೆ, ಸತ್ಯುಗದಿಂದ ಹಿಡಿದು ಕಲಿಯುಗದವರೆಗೆ ಎಲ್ಲ ರಹಸ್ಯವನ್ನು ತಿಳ್ಕೊಂಡಿದ್ದೀರಿ. ಮೂಲವತನ ಸೂಕ್ಷ್ಮವತನ ಹಾಗೆ ಸತ್ಯುಗದಿಂದ ಹಿಡಿದು ಕಲಿಯುಗದವರೆಗೆ ಎಲ್ಲ ರಹಸ್ಯವನ್ನೀಗ ನೀವು ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಫಿರ್ ಭಿ बुद्धि में यह क्यों नहीं रहता, तुम भूल क्यों जाते हो, सदैव बुद्धि में यह टपकता रहे, तुम खुशी में रहेंगे, फिक्र से फारिग हो जाएंगे. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲ ವಿಷಯಗಳು ಈಗ ನಮಗೆ ಗೊತ್ತಾಗಿ ಆಗಿದೆ ಅಂತ ಹೇಳಿದರೂ ಕೂಡ ಬುದ್ಧಿಯಲ್ಲಿ ಯಾಕೆ ಇರುವುದಿಲ್ಲ, ಇದು ಯಾಕೆ ನೀವು ಮರಿತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸದಾ ಕಾಲ ಬುದ್ಧಿಯಲ್ಲಿ ಜ್ಞಾನದ ಬಿಂದು ಬೀಳ್ತಾ ಇರಬೇಕು, ಜ್ಞಾನದ ನೀರಿನ ಬಿಂದು. ಇದರಿಂದ ಏನಾಗ್ತದೆ? ಖುಷಿ ಇರ್ತದೆ, ನೀವು ಚಿಂತೆಯಿಂದ ಮುಕ್ತರಾಗಿ ಬಿಡ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯ ಚಿಂತೆ ಇರುವುದಿಲ್ಲ, ಚಿಂತನೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. तुम जानते हो बाबा आया हुआ है हमको ले जाने, जो नॉलेज बाप में है वह हमको दे रहे हैं, यह है बिल्कुल नई बातें जो बाप के सिवाय और कोई समझा नहीं सकते. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಬಾಬಾ ಇಲ್ಲಿ ಬಂದಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ. ತಂದೆಯ ಹತ್ರ ಜ್ಞಾನ ಏನಿದೆಯೋ ಅದನ್ನೀಗ ಅವರು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದು ಸಂಪೂರ್ಣ ಹೊಸ ವಿಷಯ, ತಂದೆಯ ಹೊರತು ಬೇರೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಹೊಸ ವಿಷಯ ಆಗಿರುವುದರಿಂದ ಇವರ ಹೊರತು ಬೇರೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. निराकार बाप साकार द्वारा सुनाते हैं, तुम भी शरीर के द्वारा सुनते हो,
तो बाप तुम बच्चों को भी आप समान बनाते हैं. ಬಾಬಾ ಹೇಳ್ತಾ ಇದ್ದಾರೆ, ನಿರಾಕಾರ ತಂದೆ ಸಾಕಾರ ಬ್ರಹ್ಮ ಯಾರಿದ್ದಾರೆ ಅವರ ಮುಖಾಂತರ ಹೇಳ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಶರೀರದ ಮುಖಾಂತರವಾಗಿ ಕೇಳ್ತಾ ಇದ್ದೀರಿ. ನಾವು ಕೂಡ ಆತ್ಮ ನಮ್ಮ ಶರೀರದಲ್ಲಿ ಕೂತಿದ್ದೇವೆ, ನಾವು ಇದರ ಮುಖಾಂತರ ಕೇಳ್ತಾ ಇದ್ದೇವೆ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಮಕ್ಕಳು ತಮ್ಮ ಸಮಾನ ಬೇರೆಯವರನ್ನು ಕೂಡ ಮಾಡಬೇಕಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ನಾವು ಈಗ ತಂದೆ ಸಮಾನ ಆಗಬೇಕು, ಹಾಗೆ ನಮ್ಮಂತೆ ಬೇರೆಯವರನ್ನು ಕೂಡ ಮಾಡಬೇಕಾಗಿದೆ. जो बाप की महिमा वह तुम्हारी भी होनी चाहिए, कोई फर्क नहीं है. फिर सिर्फ बाप कहते हैं हम जन्म मरण में नहीं आता हूँ, तुम जन्म मरण में आते हो. ಬಾಬಾ ಹೇಳ್ತಾ ಇದ್ದಾರೆ, ತಂದೆಯ ಮಹಿಮೆ ಏನಿದೆಯೋ ಅದೇ ಈಗ ನಿಮ್ಮದು ಆಗಬೇಕು ಅಂತ ಬಾಬಾ ಹೇಳ್ತಾರೆ. ಬಾಬನ ಮಹಿಮೆಗಳೆಲ್ಲವೂ ಕೂಡ ಈಗ ನಮ್ಮದು ಕೂಡ ಆಗಬೇಕಾಗಿದೆ, ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಇಷ್ಟೇ ಹೇಳ್ತಾರೆ, ತನ್ನ ವ್ಯತ್ಯಾಸ ಬಾಬಾ ಇಷ್ಟೇ ಹೇಳ್ತಾರೆ, ನಾನು ಜನ್ಮ ಮರಣದಲ್ಲಿ ಬರುವುದಿಲ್ಲ, ನೀವು ಜನ್ಮ ಮರಣದಲ್ಲಿ ಬರ್ತೀರಿ. ಇದೊಂದೇ ವ್ಯತ್ಯಾಸ ಬಾಬಾ ಪ್ರಮುಖವಾಗಿರುವಂಥದ್ದನ್ನು ಹೇಳ್ತಾರೆ. तुम मुझे कहते हो ज्ञान का सागर सुख का सागर, तो ज़रूर मैं तुमको ज्ञान दूंगा, कल्प कल्प देता हूँ. तुम समझ गए हो बरोबर 84 का चक्र खाए, अभी हम अंत में हैं. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ನನಗೆ ಹೇಳ್ತೀರಿ ಜ್ಞಾನ ಸಾಗರ ಸುಖದ ಸಾಗರ ಅಂತ ಹೇಳಿದರೆ ಅವಶ್ಯವಾಗಿ ನಾನು ನಿಮಗೆ ಜ್ಞಾನ ಕೊಡ್ತೇನೆ, ಕಲ್ಪ ಕಲ್ಪವು ಕೊಡ್ತೇನೆ. ಈಗ ನೀವು ತಿಳ್ಕೊಂಡಿದ್ದೀರಿ 84 ಜನ್ಮವನ್ನು ಮುಗಿಸಿ ಈಗ ನಾವು ಅಂತ್ಯಕ್ಕೆ ಬಂದಿದ್ದೇವೆ. ನಂತರ ಬಾಬಾ ಹೇಳ್ತಾ ಇದ್ದಾರೆ, बाप हमको पहला नंबर में ले जाते हैं. ये नॉलेज है ना, नॉलेज है सोर्स ऑफ इनकम. जो जितना जितना पढ़ता है उनकी इनकम वैसी होती है. ಬಾಬಾ ಹೇಳ್ತಾ ಇದ್ದಾರೆ, ನಂತರ ಈಗ ಬಾಬಾ ನಮ್ಮನ್ನು ಮೊದಲನೇ ನಂಬರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂತ್ಯ ನಂಬರಿಗೆ ಬಂದಿದ್ದೇವೆ, ಲಾಸ್ಟ್ ನಂಬರಿಗೆ. ಈಗ ಬಾಬಾ ಮೊದಲನೇ ನಂಬರಿಗೆ ಕರ್ಕೊಂಡು ಹೋಗ್ತಾರೆ. ಇದು ಜ್ಞಾನ ಅಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಜ್ಞಾನಕ್ಕೆ ಏನು ಹೇಳಲಾಗ್ತದೆ? ಸಂಪಾದನೆಯ ಮೂಲ ಅಂತ ಹೇಳಲಾಗ್ತದೆ. ಸಂಪಾದನೆಯ ಮೂಲ ಯಾವುದು? ಜ್ಞಾನ. ಯಾರು ಎಷ್ಟೆಷ್ಟು ಓದ್ತಾರೆ ಅವರ ಇನ್ಕಮ್ ಕೂಡ ಹಾಗೆಯೇ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ತುಂಬ ಓದಿದ್ದಾರೆ ಅಂತ ಹೇಳಿದರೆ ಹೆಚ್ಚು ಪೇಮೆಂಟ್ ಇರುವಂಥ ಜಾಬ್ ಅವರಿಗೆ ಸಿಗ್ತದೆ. यह नॉलेज भी है, धंधा भी है. तुम कूड़ा किचड़ा देते हो बाबा को, जब कोई मरता है तो कर्नी गोर को देते हैं ना. ಬಾಬಾ ಹೇಳ್ತಾ ಇದ್ದಾರೆ, ಇದು ಜ್ಞಾನವೂ ಕೂಡ ಹೌದು, ಹಾಗೆ ಇದು ಬಾಬಾ ಹೇಳ್ತಾ ಇದ್ದಾರೆ ವ್ಯಾಪಾರವೂ ಹೌದು. ತಂದೆ ಜೊತೆಗೆ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ. ಏನು ವ್ಯಾಪಾರ? ಹಳೆಯದನ್ನು ಕೊಟ್ಟು ಹೊಸತನ್ನು ತೆಗೆದುಕೊಳ್ಳೋದು. ಬಾಬಾ ಹೇಳ್ತಾ ಇದ್ದಾರೆ, ನೋಡಿ ನೀವು ಕಸವನ್ನು ಕೊಡ್ತಾ ಇದ್ದೀರಿ, ಕೊಳಕಾಗಿರುವಂಥದ್ದನ್ನು ಕೊಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನೋಡಿ, ಯಾರಾದರೂ ಸಾಯ್ತಾರೆ ಅಂತ ಹೇಳಿದರೆ ಅವರ ಹತ್ರ ಉಳಿದಿರುವ ಸಾಮಾನುಗಳನ್ನೆಲ್ಲ ಯಾರಿಗೆ ಕೊಡ್ತಾರೆ? ಗುಜರಿಯವರಿಗೆ ಕೊಟ್ಟು ಬಿಡ್ತಾರೆ, ಅವರು ಉಪಯೋಗಿಸಿದ ಸಾಮಾನುಗಳೆಲ್ಲವನ್ನು ಕೂಡ. यहाँ तुमको जीते जी देना है, वास्तव में बात अभी की है. बाप कहते हैं तुम्हारे पास जो कुछ है मरने से पहले दे दो. ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ಅವರು ಸತ್ತ ನಂತರ ವಸ್ತುಗಳನ್ನು ಬೇರೆ ಯಾರಿಗೆ ಗುಜರಿಯವರಿಗೆ ಕೊಡ್ತಾರೆ ಅಥವಾ ಭಿಕ್ಷುಕರಿಗೆ ಯಾರಿಗಾದರೂ ಕೊಡ್ಬೋದು. ಇಲ್ಲಿ ನಾವೇನು ಮಾಡಬೇಕಾಗಿದೆ? ಬಾಬಾ ಹೇಳ್ತಾರೆ ನೀವು ಬದುಕಿದ್ದಾಗಲೇ ಕೊಡಿ ಅಂತ ಬಾಬಾ ಹೇಳ್ತಾರೆ. ಸತ್ತ ಮೇಲೆ ಕೊಡೋದು ದೊಡ್ಡ ವಿಷಯ ಏನಾಗೋದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ವಾಸ್ತವಿಕವಾಗಿ ವಿಷಯ ಈಗದ್ದು, ಆ ಕ್ರಮ ಈಗದ್ದಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಹತ್ತಿರ ಏನೆಲ್ಲ ಇದೆಯೋ ಸಾಯುವುದಕ್ಕಿಂತ ಮೊದಲು ಕೊಟ್ಟು ಬಿಡಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ तुम्हारे पास जो कुछ है मरने से पहले दे दो, तुम ट्रस्टी बन जाओ, नहीं तो तुम्हारे पास जो पड़ा होगा वह अंत में याद आएगा. ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಹತ್ತಿರ ಏನೆಲ್ಲ ಇದೆಯೋ ಸಾಯುವುದಕ್ಕಿಂತ ಮೊದಲು ಕೊಟ್ಟುಬಿಡಿ ಅಂತ ಬಾಬಾ ಹೇಳ್ತಾರೆ. ನೀವು ಟ್ರಸ್ಟಿ ಆಗಿರಿ. ಇಲ್ಲ ಅಂತ ಹೇಳಿದರೆ ಏನಾಗ್ತದೆ? ನಿಮ್ಮ ಹತ್ತಿರ ಏನಿರ್ತದೆ ಅಲ್ಲ ಅದು ಅಂತ್ಯದಲ್ಲಿ ನೆನಪಿಗೆ ಬರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಇರುವಂಥದ್ದು ಅಂತ್ಯದಲ್ಲಿ ಯಾವಾಗ ಶರೀರ ಬಿಡ್ತೇವೆ ಆಗ ನಮಗೆ ನೆನಪಿಗೆ ಬರ್ತದೆ. जैसे कोई साहूकार आदमी है वह ज्ञान नहीं लेंगे, उनकी साहूकारी भी एक जन्म के लिए है ना. शरीर तो छोड़ ही देंगे, पता नहीं कर्मों अनुसार कहाँ जाकर जन्म लेंगे.
ಬಾಬಾ ಹೇಳ್ತಾ ಇದ್ದಾರೆ, ನೋಡಿ, ಯಾರಾದರೂ ಸಾಹುಕಾರ ವ್ಯಕ್ತಿಗಳಿರ್ತಾರೆ, ಅವರು ಜ್ಞಾನ ತೆಗೆದುಕೊಳ್ಳುವುದಿಲ್ಲ. ಅವರ ಸಾಹುಕಾರತನ ಒಂದು ಜನ್ಮಕ್ಕೋಸ್ಕರವಾಗಿ ಅಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವರ ಸಾಹುಕಾರತನ ಒಂದು ಜನ್ಮಕ್ಕೋಸ್ಕರವಾಗಿ ಅಲ್ಲ, ಶರೀರವಂತೂ ಬಿಡಲೇಬೇಕಾಗಿದೆ. ಗೊತ್ತಿಲ್ಲ ಕರ್ಮಾನುಸಾರವಾಗಿ ಎಲ್ಲಿ ಹೋಗಿ ಜನ್ಮ ಪಡೀತಾರೆ ಅಂತಲೂ ಗೊತ್ತಿರುವುದಿಲ್ಲ. ಈಗ ನೀವು ತಿಳ್ಕೊಂಡಿದ್ದೀರಿ, हम अभी कितना पुरुषार्थ करेंगे उतना प्रारब्ध पाएंगे. इस समय है सब जिस्मानी सर्विस करने वाले. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ತಿಳ್ಕೊಂಡಿದ್ದೀರಿ, ಈಗ ನಾವು ಎಷ್ಟು ಪುರುಷಾರ್ಥ ಮಾಡ್ತೇವೆ ಅಷ್ಟು ಪ್ರಾರಬ್ಧವನ್ನು ಪಡಿತೇವೆ. ಈ ಸಮಯ ಎಲ್ಲರೂ ಕೂಡ ಶರೀರದ ಸೇವೆ ಮಾಡುವಂಥವರೇ ಇರುವಂಥವರಾಗಿದ್ದಾರೆ. ಸಮಾಜ ಸೇವೆ ಅಂತ ಹೇಳ್ತಾರೆ, ಆದರೆ ಶರೀರದ ಸೇವೆಯನ್ನು ಮಾಡುವಂಥವರಾಗಿದ್ದಾರೆ. रूहानी सर्विस कोई नहीं जानते हैं, सुप्रीम रूह आकर तुमको नॉलेज समझाते हैं. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮಿಕ ಸೇವೆ ಮಾಡುವಂಥವರು ಯಾರೂ ಇಲ್ಲ. ಈಗ ಪರಮಾತ್ಮ ಯಾರಿದ್ದಾರೆ ಅವರು ಬಂದೀಗ ನಮಗೆ ಜ್ಞಾನವನ್ನು ಕಲಿಸಿಕೊಡ್ತಾ ಇದ್ದಾರೆ. ವಹು ಹೇ ಸುಖ ಕಾ ಸಾಗರ್ ದುಃಖ ಹರ್ತಾ ಸುಖ ಕರ್ತಾ, ಉನ್ಕಿ ಶಿವ ಜಯಂತಿ ಭಿ ಮನಾತೆ ಹೇ ಪರಂತು ಬುದ್ಧಿ ಮೇ ನಹೀ ಆತಾ. ಅವರು ಸುಖದ ಸಾಗರ ಆಗಿದ್ದಾರೆ, ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ. ಅವರ ಪ್ರತಿಯಾಗಿ ಶಿವರಾತ್ರಿಯನ್ನು ಕೂಡ ಆಚರಣೆ ಮಾಡ್ತಾರೆ, ಆದರೆ ಬುದ್ಧಿಯಲ್ಲಿ ಅವರ ಪರಿಚಯ ಇರುವುದಿಲ್ಲ. ಅಭಿ ತುಮ್ಹಾರಿ ಬುದ್ಧಿ ಮೇ ಜ್ಞಾನ ಹೇ ಕಿ ಬಾಬಾ ಹಮ್ಕೋ ಫಿರ್ 5000 ವರ್ಷ ಬಾದ್ ಆಕರ್ ಸುನಾಯೆಂಗೆ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಿಮ್ಮ ಬುದ್ಧಿಯಲ್ಲಿದೆ ಈ ಜ್ಞಾನ, ಬಾಬಾ ನಮಗೆ ಪುನಃ ಯಾವಾಗ ಹೇಳ್ತಾರೆ, 5000 ವರ್ಷಗಳ ನಂತರ ಈ ಜ್ಞಾನ ಬಾಬಾ ಹೇಳ್ತಾರೆ. सत्युग में यह ज्ञान नहीं होगा तो कलयुग में फिर कहाँ से आएगा. ಬಾಬಾ ಕೇಳ್ತಾ ಇದ್ದಾರೆ, ಸತ್ಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ ಅಂತ ಹೇಳುವಾಗ ಕಲಿಯುಗದಲ್ಲಿ ಈ ಜ್ಞಾನ ಎಲ್ಲಿಂದ ಬರ್ತದೆ? ಸತ್ಯುಗದವರಿಗೆ ಈ ವಿಷಯಗಳು ಗೊತ್ತಿರುವುದಿಲ್ಲ. दुनिया में यह कोई नहीं जानते कि लक्ष्मी नारायण का मंदिर हम क्यों बनाते हैं. यह कौन थे, इन्हों को यह राज्य किसने दिया. ಬಾಬಾ ಹೇಳ್ತಾ ಇದ್ದಾರೆ, ಜಗತ್ತಿನಲ್ಲಿ ಯಾರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ, ಲಕ್ಷ್ಮೀನಾರಾಯಣರ ಮಂದಿರವನ್ನು ಯಾಕೆ ನಾವು ಕಟ್ತಾ ಇದ್ದೇವೆ ಅಂತ. ಕಟ್ಟುವವರಿಗೂ ಸ್ವತಃ ಗೊತ್ತಿಲ್ಲ ಯಾಕೆ ಕಟ್ಟಬೇಕು ಅಂತ. ಅವರು ಯಾರು, ಅವರಿಗೆ ಈ ರಾಜ್ಯವನ್ನು ಕೊಟ್ಟದ್ದು ಯಾರು? ಸತ್ಯುಗದಲ್ಲಿ ಅವರು ರಾಜ್ಯವನ್ನು ಮಾಡಿದ್ದಾರೆ ವಿಶ್ವದ ಮೇಲೆ, ಅವರಿಗೆ ಈ ರಾಜ್ಯವನ್ನು ಯಾರು ಕೊಟ್ಟದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಅವಶ್ಯವಾಗಿ ಬಾಬಾ ಹೇಳ್ತಾ ಇದ್ದಾರೆ, ಇದು ಕರ್ಮದ ಫಲ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ಎಲ್ಲವೂ ಕರ್ಮದಂತೆ ಸಿಗ್ತದೆ ಹೇಳುವಾಗ ಲಕ್ಷ್ಮೀನಾರಾಯಣರಿಗೂ ಈ ರಾಜ್ಯ ಹೇಗೆ ಸಿಕ್ಕಿತು, ಕರ್ಮದ ಫಲ ಅಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. बाप बैठ अभी तुमको कर्म अकर्म विकर्मों की गति समझाते हैं. भगवान वाच से ना गीता से ही आदि सनातन देवी देवता धर्म की स्थापना होती है. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಾನು ಕೂತ್ಕೊಂಡು ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಹೇಳ್ತಾ ಇದ್ದೇನೆ. ಇದು ಭಗವಾನು ವಾಚ ಆಗಿದೆ ಅಲ್ವಾ. ಗೀತೆಯಿಂದಲೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗ್ತದೆ. ಗೀತಾಜ್ಞಾನದಿಂದ ಆದಿ ಸನಾತನ ದೇವಿ ದೇವತಾ धर्मದ ಸ್ಥಾಪನೆ ಆಗ್ತದೆ. वहाँ मनुष्य थोड़े होते हैं, बाकी सब जरूर मुक्ति को पाते होंगे. महाभारत लड़ाई भी लिखी हुई है, बहुत ಆಫತ್ತೆ ಆएगी. ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ಮನುಷ್ಯರ ಸಂಖ್ಯೆ ಕಡಿಮೆ ಇರ್ತದೆ. ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಕಡಿಮೆ ಇರ್ತದೆ. ಬಾಕಿ ಅವಶ್ಯವಾಗಿ ಎಲ್ಲರೂ ಕೂಡ ಮುಕ್ತಿಯನ್ನು ಪಡೆದಿರ್ಬೋದು ಅಂತ ಗೊತ್ತಾಗ್ತದೆ. ಬಾಕಿ ಉಳಿದಿರುವಂಥವರೆಲ್ಲರೂ ಕೂಡ ಮುಕ್ತಿಯನ್ನು ಪಡೆದಿರ್ತಾರೆ. ಮಹಾಭಾರತ ಯುದ್ಧ ಅಂತ ಹೇಳುವಂಥದ್ದ ಶಬ್ದವನ್ನು ಕೂಡ ಅಲ್ಲಿ ಬರೆಯಲಾಗಿದೆ. ತುಂಬ ಆಪತ್ತುಗಳು ಬರ್ತದೆ. ನ್ಯಾಚುರಲ್ ಕ್ಯಾಲಮಿಟೀಸ್ ಆಯೇಗಿ, ಪುರಾनी दुनिया खत्म होगी. यह वही बॉम्ब्स मिसाइल्स है, यह वही विनाश का समय है जबकि भगवान ने आकर रुद्र ज्ञान यज्ञ रचा था जिससे विनाश ज्वाला निकली. ಬಾಬಾ ಹೇಳ್ತಾ ಇದ್ದಾರೆ, ತುಂಬ ಆಪತ್ತುಗಳು ಕೂಡ ಬರ್ತದೆ, ಪ್ರಾಕೃತಿಕ ವಿಕೋಪಗಳು ಕೂಡ ಬರ್ತದೆ, ಹಳೆಯ ಜಗತ್ತು ನಾಶವಾಗ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಇದು ಅದೇ ಬಾಂಬ್ಸ್, ಅದೇ ಮಿಸೈಲ್ಸ್. ಬಾಬಾ ಹೇಳ್ತಾ ಇದ್ದಾರೆ, ಇದು ಅದೇ ವಿನಾಶದ ಸಮಯ. ಯಾವಾಗ ಭಗವಂತ ಬಂದು ರುದ್ರಜ್ಞಾನವನ್ನು ಯಜ್ಞವನ್ನು ರಚನೆ ಮಾಡಿದ್ರು, ಆ ಯಜ್ಞದಿಂದ ವಿನಾಶದ ಜ್ವಾಲೆ ಹೊರಡಿತ್ತು.
ಅದೇ ಬಾಂಬ್ಸ್, ಅದೇ ಮಿಸೈಲ್, ಅದೇ ವಿನಾಶ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವಾಗ 5000 ವರ್ಷದ ಹಿಂದೆ ಭಗವಂತ ಬಂದು ಯಾವಾಗ ರುದ್ರಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ರು, ಆ ಯಜ್ಞದಿಂದ ಜ್ವಾಲೆ ಹೊರಡಿತ್ತು, ವಿನಾಶದ ಜ್ವಾಲೆ, ಅದೇ ಇದು ಅಂತ ಬಾಬಾ ಹೇಳ್ತಾ ಇದ್ದಾರೆ. भगवान यज्ञ रचते हैं सुख शांति के लिए, बाकी दुख अशांति का जरूर विनाश होना चाहिए. इस ईश्वरीय ज्ञान यज्ञ में सारी सृष्टि स्वाह हो जाएगी. ये बातें तुम्हारी बुद्धि में है. ಬಾಬಾ ಹೇಳ್ತಾ ಇದ್ದಾರೆ, ಭಗವಂತ ಯಜ್ಞ ರಚನೆ ಮಾಡ್ತಾರೆ ಸುಖ ಶಾಂತಿಗೋಸ್ಕರ, ಬಾಕಿ ದುಃಖ ಶಾಂತಿ ಅವಶ್ಯವಾಗಿ ವಿನಾಶ ಆಗಬೇಕು ಅಂತ ಬಾಬಾ ಹೇಳ್ತಾರೆ. ಈ ಈಶ್ವರೀಯ ಜ್ಞಾನ ಯಜ್ಞದಲ್ಲಿ ಸಂಪೂರ್ಣ ಸೃಷ್ಟಿ ಸ್ವಾಹ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಈ ವಿಷಯ ಈಗ ನಿಮ್ಮ ಬುದ್ಧಿಯಲ್ಲಿದೆ. हम ब्राह्मण हैं, इस शिव बाबा के यज्ञ में हम ब्राह्मण सर्वेंट हैं. हम हैं सच्चे सच्चे मुख वंशावली ब्राह्मण. तुम बच्चों को बाप जो मुख से कहे वह मानना चाहिए. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಿಮಗೆ ಗೊತ್ತಿದೆ ನಾವೀಗ ಬ್ರಾಹ್ಮಣರಾಗಿದ್ದೇವೆ. ನಾವು ಶಿವಬಾಬರವರ ಯಜ್ಞದಲ್ಲಿ ನಾವು ಬ್ರಾಹ್ಮಣರು ಸೇವಾದಾರಿಯಾಗಿದ್ದೇವೆ. ಶಿವಬಾಬರವರ ಯಜ್ಞದಲ್ಲಿ ನಾವು ಬ್ರಾಹ್ಮಣರು ಸೇವಾದಾರಿಯಾಗಿದ್ದೇವೆ. ನಾವು ಸತ್ಯ ಸತ್ಯ ಮುಖವಂಶಾವಳಿ ಬ್ರಾಹ್ಮಣ, ಸತ್ಯ ಸತ್ಯ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ಈಗ ನೀವು ಮಕ್ಕಳಿಗೆ ತಂದೆ ಏನು ಇವರ ಬಾಯಿಂದ ಹೇಳ್ತಾ ಇದ್ದಾರೆ ಅದನ್ನು ಒಪ್ಪಿಕೊಳ್ಬೇಕಾಗಿದೆ. ಬ್ರಹ್ಮಾರವರ ಬಾಯಿಂದ ಏನು ಹೇಳ್ತಾರೆ ಅದನ್ನು ಒಪ್ಪಿಕೊಳ್ಬೇಕಾಗಿದೆ. ಶ್ರೀಮತ್ पर ही हमको चलना है. यह भी तुम जानते हो, श्री श्री शिव बाबा की मत पर हम श्रेष्ठ बनकर माला के दाना बनेंगे. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಶ್ರೀಮತದಂತೆ ನಡಿಬೇಕು ಅಂತ ನಿಮಗೆ ಗೊತ್ತಿದೆ. ಶ್ರೀ ಶ್ರೀ ಶಿವಬಾಬರವರ ಮತದಂತೆ ನಾವು ಶ್ರೇಷ್ಠರಾಗಿ ಮಾಲೆಯ ಮಣಿಯಾಗ್ತೇವೆ ಅಂತ ನಿಮಗೆ ಗೊತ್ತಿದೆ. माला के दाने कहा जाता है सीजरे को, सीजरा होता है ना, फिर वह बढ़ता जाता है. बाबा ने खुद सीजरा बनाया है, यह भी सीजरा है. ಬಾಬಾ ಹೇಳ್ತಾ ಇದ್ದಾರೆ, ಮಾಲೆಯ ಮಣಿ ಅಂತ ಹೇಳಿದರೆ ಬಾಬಾ ಇಲ್ಲಿ ವಂಶಕ್ಕೆ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ವಂಶ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಬಾಬಾ ಇಲ್ಲಿ ಸ್ವತಃ ಇಲ್ಲಿ ವಂಶವನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ऊपर में है निराकार शिव बाबा, फिर है आत्मा है निराकारी सीजरा, फिर साकारी होता है. ಬಾಬಾ ಹೇಳ್ತಾ ಇದ್ದಾರೆ, ಮೇಲೆ ನಿರಾಕಾರ ಶಿವಬಾಬಾ ಇದ್ದಾರೆ, ನಂತರ ಕೆಳಗೆ ನಾವು ಆತ್ಮಗಳಿದ್ದೇವೆ. ನಿರಾಕಾರ ವಂಶ ನಂತರ ಸಾಕಾರ ವಂಶ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. पहले पहले नंबर में है प्रजापिता, वह जिस्मानी वह रूहानी. रूहानी बाप आकर प्रजापिता ब्रह्मा द्वारा रचते हैं. ಬಾಬಾ ಹೇಳ್ತಾ ಇದ್ದಾರೆ, ಮೊದಲನೇ ನಂಬರ್ನಲ್ಲಿ ಇದ್ದಾರೆ ಪ್ರಜಾಪಿತ, ಅವರು ಶಾರೀರಿಕ ರೂಪದಲ್ಲಿ, ಇವರು ಆತ್ಮಿಕ ರೂಪದಲ್ಲಿ, ಶಿವಬಾಬಾ ಆತ್ಮಿಕ ರೂಪದಲ್ಲಿ. ಆತ್ಮಿಕ ತಂದೆ ಬಂದು ಪ್ರಜಾಪಿತ ಬ್ರಹ್ಮನ ಮುಖಾಂತರವಾಗಿ ರಚನೆಯನ್ನು ಮಾಡ್ತಾರೆ. कहते भी हैं पति दुनिया को आकर पावन बनाओ, प्रलय तो कभी होती नहीं, वर्ल्ड की हिस्ट्री जियोग्राफी रिपीट होती है. ಮನುಷ್ಯರು ಹೇಳ್ತಾರೆ ಪತಿತ ಜಗತ್ತನ್ನು ಬಂದು ಪಾವನ ಮಾಡು ಅಂತ ಹೇಳ್ತಾರೆ. ಪ್ರಯತ್ನ ಅಂತೂ ಬಾಬಾ ಹೇಳ್ತಾ ಇದ್ದಾರೆ, ಪ್ರಳಯ ಅಂತೂ ಯಾವತ್ತಿಗೂ ಆಗುವುದಿಲ್ಲ. ಇಲ್ಲಿ ಸಂಪೂರ್ಣ ನೀರಲ್ಲಿ ಮುಳುಗಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವದ ಇತಿಹಾಸ ಭೂಗೋಳ ಏನಿದೆ ಇದು ಪುನರಾವರ್ತನೆ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪುರಾನಿ ದುನಿಯಾ ಸೋ ಫಿರ್ ನೈ ಬಂತಿ ಹೈ, ಅಭಿ ತುಮ್ ಪುರುಷಾರ್ಥ ಕರ್ ರಹೆ ಹೋ ನೈ ದುನಿಯಾ ಕೆ ಲಿಯೆ. ಹಳೆಯ ಜಗತ್ತು ನಂತರ ಹೊಸತಾಗ್ತದೆ, ಈಗ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ ಹೊಸ ಜಗತ್ತಿಗೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. यह बेहद की नॉलेज बेहद का बाप ही देते हैं, हद का वर्षा होते भी बेहद के बाप को याद करते हैं. ಬಾಬಾ ಹೇಳ್ತಾ ಇದ್ದಾರೆ, ಇದು ವಿಶ್ವಪಿತ ನಮಗೆ ವಿಶ್ವದ ಜ್ಞಾನವನ್ನು ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಸೀಮಿತವಾಗಿರುವ ಆಸ್ತಿ ಇದ್ದರೂ ಕೂಡ ವಿಶ್ವಪಿತನನ್ನು ನೆನಪು ಮಾಡ್ತಾರೆ. ನಮ್ಮ ಶಾರೀರಿಕವಾಗಿರೋ ತಂದೆ ಇದ್ದಾರೆ, ಅವರಿಂದ ಏನು ತೋಟ ಆಸ್ತಿ ಎಲ್ಲ ಸಿಕ್ಕಿದೆ, ಅದಿದ್ರೂ ಕೂಡ ವಿಶ್ವಪಿತನನ್ನು ಎಲ್ಲರೂ ನೆನಪು ಮಾಡ್ತಾರೆ, ಅವರಿಂದಲೂ ಬೇಕು ಅಂತ ನೆನಪು ಮಾಡ್ತಾರೆ. हे भगवान कहते हैं ना, जब कोई मरते हैं तो कहते हैं गॉड फादर को याद करो, तो दो फादर सिद्ध होते हैं ना. ಬಾಬಾ ಹೇಳ್ತಾ ಇದ್ದಾರೆ, ಹೇ ಭಗವಂತ ಅಂತ ಪುನಃ ಹೇಳ್ತಾರೆ. ಕಷ್ಟ ಬಂದಾಗ ಹೇ ಭಗವಂತ ಅಂತ ಹೇಳ್ತಾರೆ.
ನೋಡಿ, ಯಾರಾದರೂ ಸಾಯುವ ಹಂತದಲ್ಲಿದ್ದಾರೆ ಅಂತ ಹೇಳಿದರೆ ಹೇಳ್ತಾರೆ ಭಗವಂತನನ್ನು, ಈಶ್ವರನ ನೆನಪು ಮಾಡಿ ಅಂತ ಹೇಳ್ತಾರೆ. ಇದರರ್ಥ ಇಬ್ಬರು ತಂದೆಯರಿದ್ದಾರೆ ಅಂತ ಅರ್ಥ ಅಲ್ಲ. ಗಾಡ್ ಫಾದರನ್ನು ನೆನಪು ಮಾಡಿ, ಫಾದರ್ ತಂದೆಯಾಗಿದ್ದಾರೆ, ಅವರನ್ನು ನೆನಪು ಮಾಡಿ ಅಂತ ಹೇಳಿದರೆ ಇಬ್ಬರು ತಂದೆಯರಿದ್ದಾರೆ ಅಂತ ಸ್ಪಷ್ಟ ಆಯ್ತಲ್ವ ಅಂತ ಬಾಬಾ ಹೇಳ್ತಾರೆ. ಸಭಿ ಆತ್ಮಾಯ ಬ್ರದರ್ಸ್ ಹೇ, ಆತ್ಮ ಹಿ ಪುಕಾರ್ತಿ ಹೇ, ಹೇ ದುಃಖ ಹರ್ತಾ ಸುಖ ಕರ್ತಾ, ಹೇ ಲಿಬರೇಟರ್ ಆವೋ ಹಮ್ಕೋ ಗರ್ ಜಾನೆ ಕೆ ಲಿಯೇ ಗೈಡ್ ಕರೋ. ಬಾಬಾ ಹೇಳ್ತಾ ಇದ್ದಾರೆ, ನಾವು ಆತ್ಮಗಳೆಲ್ಲರೂ ಕೂಡ ಬ್ರದರ್ಸ್ ಆಗಿದ್ದೇವೆ. ಆತ್ಮನೇ ಕರೀತದೆ, ಹೇ ದುಃಖ ಹರ್ತ ಸುಖ ಕರ್ತ, ಹೇ ಮುಕ್ತಿದಾತ, ಬಾ ನಮಗೆ ಮನೆಗೆ ಹೋಗ್ಲಿಕ್ಕೋಸ್ಕರವಾಗಿ ಮಾರ್ಗದರ್ಶನ ಕೊಡು ಅಂತ ಹೇಳ್ತಾರೆ. हमको घर याद आता है हमको घर याद है परंतु जा नहीं सकते क्योंकि माया ने पंख तोड़ डाले हैं. कोई घर वापस जा नहीं सकते. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಮಗೆ ಮನೆ ನೆನಪುಂಟು, ಆದರೆ ಯಾರು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಮಾಯೆ ನಮ್ಮ ರೆಕ್ಕೆಯನ್ನು ತುಂಡು ಮಾಡಿ ಹಾಕಿದೆ. ಮನೆಗೆ ಯಾರು ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಹಾರಿ ಹೋಗಬೇಕಾದ್ರೆ ರೆಕ್ಕೆ ಇಲ್ಲ. अभी तुमको अपनी ज्योत को आपे ही जगाना है. बाप को याद करने से घृत पड़ जाएगा, ಜ್ಯೋತ್ ಏಕದಂ ಬುಜ್ ನೈ ಸಕ್ತಿ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಿಮ್ಮ ಜ್ಯೋತಿಯನ್ನು ನೀವೇ ಬೆಳಗಿಸಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ತಂದೆ ನೆನಪಿನಲ್ಲಿರುವುದರಿಂದ ಅದಕ್ಕೆ ತುಪ್ಪ ಬೀಳ್ತಾ ಇರ್ತದೆ, ದೀಪಕ್ಕೆ ತುಪ್ಪ ಬೀಳ್ತದೆ, ಇಲ್ಲದ್ರೆ ಎಣ್ಣೆ ಖಾಲಿ ಆಯ್ತಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಜ್ಯೋತಿ ಸಂಪೂರ್ಣವಾಗಿ ಆರಿ ಹೋಗುವುದಿಲ್ಲ, ಚಿಕ್ಕದಾಗಿ ಮಿಣಿಮಿಣಿ ಮೆಣಗ್ತಾ ಇರ್ತದೆ. कोई मरता है तो दीवा जगाते हैं, खास वहाँ एक मुकर्रर रखते हैं कि इसमें घृत डालते जाओ नहीं तो अंधियारा हो जाए. ಬಾಬಾ ಹೇಳ್ತಾರೆ, ನೋಡಿ, ಯಾರಾದರೂ ಸತ್ತಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಕೂಡ ಅವರ ತಲೆ ಹತ್ತಿರ ಏನೋ ದೀಪ ಹೊತ್ತಿಸಿ ಇಡ್ತಾರೆ. ವಿಶೇಷವಾಗಿ ಯಾರನ್ನು ಅದರಲ್ಲಿ ಕೂತ್ಕೊಳಿಸ್ತಾರೆ. ಯಾಕೆ ಅಂತ ಹೇಳಿದರೆ ಇದಕ್ಕೆ ತುಪ್ಪ ಹಾಕ್ತಾ ಇರಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಕತ್ತಲೆ ಆಗಬಾರ್ದು, ಹೋಗುವವರಿಗೆ ಕತ್ತಲೆ ಆಗಬಾರ್ದು ಅಂತ. अभी तो तुमको योग बल से घृत डालना है तो घोर अंधियारे से सोजरा दीपमाला हो जाएगी. ಈಗ ನೀವು ಯೋಗ ಬಲದಿಂದ ತುಪ್ಪವನ್ನು ಹಾಕಿಸ್ಕೊಳ್ಬೇಕಾಗಿದೆ. ಇಲ್ಲ ಅಂತ ಇದರಿಂದ ಏನಾಗ್ತದೆ, ಘೋರವಾಗಿರೋ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗ್ತೀರಿ, ದೀಪಾವಳಿ ಆಗಿಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ದೀಪ ಜೋರಾಗಿ ಬೆಳಗಲಿಕ್ಕೆ ಪ್ರಾರಂಭ ಆಗ್ತದೆ. ದೀಪಮಾಲಾ ಸತ್ಯುಗ್ ಮೇ ಹೋಗಿ, ಯಹಾ ನಹಿ. उत्सव जो भी मनाए हैं उसका भी ರಹಸ್ಯ ತುಮ್ನೆ ಸಮಜಾ ಹೈ. ಬಾಬಾ ಹೇಳ್ತಾ ಇದ್ರೆ, ದೀಪಾವಳಿ ಅಂತ ಹೇಳುವಂಥದ್ದು ಸತ್ಯುಗದಲ್ಲಿ ಇರ್ತದೆ, ಇಲ್ಲಿ ಅಲ್ಲ. ಬಾಬಾ ಹೇಳ್ತಾರೆ, ಉತ್ಸವಗಳು ಏನೆಲ್ಲ ಆಚರಣೆ ಮಾಡ್ತಾರೆ ಅದರ ರಹಸ್ಯವನ್ನು ಕೂಡ ಈಗ ನೀವು ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಏನೆಲ್ಲ ಉತ್ಸವಗಳನ್ನು ಆಚರಣೆ ಮಾಡ್ತಾರೆ ಅದರ ರಹಸ್ಯ ಈಗ ನಮಗೆ ಗೊತ್ತಾಯಿತು. वह तो कुछ भी समझते नहीं फिर भी समझाया जाता है, यह राखी आदि है पवित्रता में रहने के लिए. ಮನುಷ್ಯರು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಅವರಿಗೆ ಏನು ಗೊತ್ತಿಲ್ಲ. ಪುನಃ ಹೇಳಲಾಗ್ತದೆ, ಈ ರಕ್ಷಾಬಂಧನ ಇತ್ಯಾದಿ ಎಲ್ಲವೂ ಕೂಡ ಪವಿತ್ರವಾಗಿರ್ಲಿಕ್ಕೋಸ್ಕರ ಅಂತ ಬಾಬಾ ಹೇಳ್ತಾರೆ. मनुष्यों को ज्ञान का इंजेक्शन ऐसी युक्ति से लगाना चाहिए जो फील करे कि बरोबर हम तो भ्रष्टाचारी हैं. ಭ್ರಷ್ಟಾಚಾರಿ ಬಾಪ್ ಹಿ ಬನಾತೆ हैं. ಮನುಷ್ಯರಿಗೆ ಜ್ಞಾನದ ಇಂಜೆಕ್ಷನ್ ಈ ರೀತಿಯಾಗಿ ಯುಕ್ತಿಯಿಂದ ಕೊಡಬೇಕು ಅಂತ ಹೇಳಿದರೆ ಅವರಿಗೆ ಅನುಭವಕ್ಕೆ ಬರಬೇಕು. ಹೌದು, ಈಗ ನಾವು ಭ್ರಷ್ಟಾಚಾರಿಗಳು ಅಂತ ಅವರಿಗೆ ಅನುಭವ ಆಗಬೇಕು. ಶ್ರೇಷ್ಠಾಚಾರಿಯನ್ನಾಗಿ ಮಾಡುವಂಥವರು ತಂದೆ ಈಗ ಬಂದಿದ್ದಾರೆ. ಬಾಪ್ कहते हैं मन मना भव तो तुम तमो प्रधान से सतो प्रधान बन जाएंगे. युक्ति से तीर लगाना चाहिए, बात करने की ताकत चाहिए. ಬಾಬಾ ಹೇಳ್ತಾ ಇದ್ದಾರೆ, ಮನ್ ಮನಾಭವ ಅಂತ ಹೇಳಿದರೆ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಈ ಒಂದು ಮಂತ್ರದಿಂದ ಆಗ್ತೀರಿ. ಮನ್ಮನಾಭವ ಮಂತ್ರದಿಂದ, ಯುಕ್ತಿಯಿಂದ ಬಾಣ ಬಿಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಮಾತಾಡಲಿಕ್ಕೂ ತಾಕತ್ತು ಬೇಕು ಅಂತ ಬಾಬಾ ಹೇಳ್ತಾರೆ. ನಮ್ಮ ಮಾತಿನಲ್ಲಿ ತಾಕತ್ತು ಬೇಕು, ಧೈರ್ಯ ಇರಬೇಕಾಗಿದೆ. अभी तुम सर्वशक्तिमान बाप से शक्ति पाए माया पर जीत पाते हो, फिर तुम्हें राज्यभागी मिल सकता है सिवाय बाप के और कोई जीत पाना ना सके. ಈಗ ನಿಮಗೆ ಸರ್ವಶಕ್ತಿ ತಂದೆಯಿಂದ ಶಕ್ತಿ ಪಡೆದುಕೊಂಡು ಮಾಯೆ ಮೇಲೆ ಜಯವನ್ನು ನೀವು ಪಡಿತಾ ಇದ್ದೀರಿ. ನಂತರ ನಿಮಗೆ ರಾಜ್ಯಭಾಗ್ಯವು ಕೂಡ ಸಿಗ್ತದೆ. ತಂದೆ ಹೊರತು ಬೇರೆ ಯಾರು ಕೂಡ ಈಗ ಮಾಯೆ ಮೇಲೆ ಜಯವನ್ನು ತೆಗೆಸಿಕೊಡಲಿಕ್ಕೆ ಸಾಧ್ಯ ಇಲ್ಲ. ಮಾಯೆ ಮೇಲೆ ಜಯವನ್ನು ತೆಗೆಸಿಕೊಡಲಿಕ್ಕೆ
साध्य ಇಲ್ಲ. बाप कहते हैं देखो बच्चे तुमको क्या से क्या बनाता हूँ. अब ऐसे बाप को निरंतर याद जरूर करना है तो ವಿಕರ್ಮ ವಿನಾಶ್ ಹೋಂಗೆ. ಈಗ ಬಾಬಾ ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳೇ ನಿಮ್ಮನ್ನು ನಾನು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಯಾವುದರಿಂದ ಏನು ಮಾಡ್ತಾ ಇದ್ದೇನೆ ನೋಡಿ ಅಂತ ಬಾಬಾ ಹೇಳ್ತಾರೆ. ಈಗ ಇಂತಹ ತಂದೆಯನ್ನು ನಿರಂತರ ನೆನಪು ಮಾಡಬೇಕಲ್ವಾ, ಇದರಿಂದಲೇ ವಿಕರ್ಮ ವಿನಾಶ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. बाप कहते हैं मामे कम याद करो तो अंतमति सोगति हो जाएगी, जैसा चिंतन किया जाता है वैसा बन जाते हैं. तो बाप कहते हैं मुझे याद करते करते तुम भी बन जाएंगे. ಬಾಬಾ ಹೇಳ್ತಾ ಇದ್ದಾರೆ ನನ್ನೊಬ್ಬನನ್ನೇ ನೆನಪು ಮಾಡುವುದರಿಂದ ಅಂತ್ಯದಲ್ಲಿ ಕೂಡ ಅವರದೇ ನೆನಪಿಗೆ ಬರ್ತದೆ ಅಂತ. ಬಾಬಾ ಯಾರನ್ನು ನೆನಪು ಮಾಡ್ತೇವೆ ಅವರದೇ ನೆನಪಿಗೆ ನಮಗೆ ಶರೀರ ಬಿಡುವಾಗಲೂ ಕೂಡ ಬರ್ತದೆ. ಬಾಬಾ ಹೇಳ್ತಾರೆ ಹೇಗೆ ಚಿಂತನೆಯನ್ನು ಮಾಡ್ತಾರೆಯೋ ಹಾಗೆ ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ನನ್ನನ್ನು ನೆನಪು ಮಾಡ್ತಾ ಮಾಡ್ತಾ ನೀವು ಸಮಾನ ಆಗಿಬಿಡ್ತೀರಿ ಅಂತ ಬಾಬಾ ಹೇಳ್ತಾರೆ. ತಂದೆಯ ಸಮಾನ ಆಗಿಬಿಡ್ತಾರೆ. याद से विकर्म भी विनाश होंगे और अपने घर वापस चले जाएंगे. यह नॉलेज सोर्स ऑफ इनकम है, हेल्थ वेल्थ है तो हैप्पी भी है. ಬಾಬಾ ಹೇಳ್ತಾ ಇದ್ದಾರೆ ನೆನಪಿನಿಂದ ವಿಕರ್ಮವು ವಿನಾಶ ಆಗ್ತದೆ ಮತ್ತು ನೀವು ನಿಮ್ಮ ಮನೆಗೆ ಕೂಡ ವಾಪಸ್ ಹೋಗ್ತೀರಿ. ಈ ಜ್ಞಾನ ಸಂಪಾದನೆಗೆ ಮೂಲ ಅಂತ ಬಾಬಾ ಹೇಳ್ತಾರೆ. ಇದರಿಂದ ಏನು ಸಿಗ್ತದೆ? ಬಾಬಾ ಹೇಳ್ತಾರೆ ಹೆಲ್ತ್ ವೆಲ್ತ್ ಹ್ಯಾಪಿ, ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ಕೂಡ ಇದರ ಹಿಂದೆ ಸಿಗ್ತದೆ. वहाँ कितनी बड़ी आयु होती है. योगेश्वर कृष्ण को नहीं कहेंगे, योगेश्वर तुम हो, ईश्वर तुमको योग सिखा रहे हैं, ये राजयोग है. ಬಾಬಾ ಹೇಳ್ತಾ ಇದ್ದಾರೆ ಅಲ್ಲಿ ನಿಮ್ಮ ಆಯುಷ್ಯ ಕೂಡ ತುಂಬ ದೊಡ್ಡದಿರ್ತದೆ. ಸತ್ಯುಗದಲ್ಲಿ ಆಯುಷ್ಯ ಕೂಡ ತುಂಬ ದೊಡ್ಡದಿರ್ತದೆ. ಯೋಗೇಶ್ವರ ಅಂತೇಳಿ ಕೃಷ್ಣನಿಗೆ ಹೇಳುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಯೋಗೇಶ್ವರ ನೀವಾಗಿದ್ದೀರಿ. ಈಶ್ವರ ನಮಗೆ ಇಲ್ಲಿ ಯೋಗವನ್ನು ಕಲಿಸ್ತಾ ಇದ್ದರೆ ಇದು ರಾಜಯೋಗ. ನಮಗೆ ಕಲಿಸ್ತಾ ಇರುವಂಥವರು ಈಶ್ವರ. ಈಶ್ವರನೊಂದಿಗೆ ನಾವೀಗ ಯೋಗವನ್ನು ಜೋಡಿಸ್ತಾ ಇದ್ದೇವೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಯೋಗೇಶ್ವರ, ಈಶ್ವರನೊಂದಿಗೆ ಯೋಗವನ್ನು ಜೋಡಿಸುವಂಥವರು. ಯೋಗ ಯಾರೊಂದಿಗಿದೆ? ಈಶ್ವರನೊಂದಿಗೆ. योग लगाकर तुम राजबागी पाते हो, ईश्वर तुमको योग सिखाए राजाई का वर्षा देते हैं. तुमको राज्य किसने दिया? बाप ने. ಯೋಗವನ್ನು ಜೋಡಿಸಿ ನೀವು ರಾಜ್ಯ ಭಾಗ್ಯವನ್ನು ಪಡಿತೀರಿ. ಈಶ್ವರ ನಿಮಗೆ ಯೋಗವನ್ನು ಕಲಿಸಿ ರಾಜ್ಯದ ಆಸ್ತಿಯನ್ನು ಕೊಡ್ತಾರೆ. ನಿಮಗೆ ರಾಜ್ಯವನ್ನು ಯಾರು ಕೊಟ್ಟರು? ತಂದೆ. ಬಾಪ್ कहते हैं अल्फ को याद करो, बाप और वर्षे को याद करो तो पाप कटते जाएंगे. यह तो बहुत सहज है. ಬಾಬಾ ಹೇಳ್ತಾ ಇದ್ದಾರೆ ಬಿಂದುವನ್ನು ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡುವುದರಿಂದ ಪಾಪಕರ್ಮ ನಾಶ ಆಗ್ತದೆ. ತುಂಬ ಸುಲಭ ಅಲ್ವಾ ಅಂತ ಬಾಬಾ ಹೇಳ್ತಾರೆ. तुम्हारी बुद्धि में कितना ज्ञान है. भगवान के बच्चे मास्टर गॉड ठहरे. बाप के पास बैठ तोड़े ही जाना है. तुमको तो पार्ट बजाना है, इसमें देही अभिमानी बनना है. ಬಾಬಾ ಹೇಳ್ತಾ ಇದ್ದಾರೆ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡುವುದರಿಂದ ಪಾಪಕರ್ಮ ನಾಶ ಆಗ್ತದೆ. ತುಂಬ ಸುಲಭವೂ ಕೂಡ ಹೌದು ಅಂತ ಬಾಬಾ ಹೇಳ್ತಾರೆ. ನಿಮ್ಮ ಬುದ್ಧಿಯಲ್ಲಿ ನೋಡಿ ಎಷ್ಟು ಜ್ಞಾನ ಇದೆ ಅಂತ. ಭಗವಂತನ ಮಕ್ಕಳು ನೀವು ಮಾಸ್ಟರ್ ಗಾಡ್ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಾಸ್ಟರ್ ಭಗವಂತ ಆಗಿದ್ದೀರಿ ಅಂತ ಬಾಬಾ ಭಾರಿ ದೊಡ್ಡ ವಿಷಯ ಹೇಳ್ತಾ ಇದ್ದಾರೆ. ಹೀಗೆ ನಾವಿಲ್ಲಿ ತಂದೆ ಹತ್ತಿರನೇ ಕೂತ್ಕೊಳ್ಳಿಕ್ಕಿಲ್ಲ. ಬಾಬನ ಹತ್ತಿರ ಕೂತ್ಕೊಂಡೇ ಇರೋದು ಹೀಗೆ ಅಲ್ಲ. ಬಾಬಾ ಹೇಳ್ತಾರೆ ನೀವು ಪಾತ್ರ ಅಭಿನಯಿಸಬೇಕಾಗಿದೆ. ಪರಮಧಾಮದಲ್ಲಿ ಕೂಡ ನಾವು ಅಲ್ಲಿ ಅವರ ಹತ್ತಿರನೇ ಕೂತ್ಕೊಂಡಿರುವುದಲ್ಲ. ಈಗ ಸಾಕಾರದಲ್ಲಿ ಮಧುಬನದಲ್ಲಿ ಹೋಗಿ ನಾವು ಬಾಬನ ಹತ್ತಿರ ಕೂತ್ಕೊಳ್ಬೇಕು ಹಾಗೂ ಅಲ್ಲ. ಬಾಬಾ ಹೇಳ್ತಾರೆ ನಮ್ಮದು ಪಾತ್ರ ಇದೆ, ಇಲ್ಲಿ ಸೇವೆ ಮಾಡೋ ಪಾತ್ರ ಇದೆ. ಸೃಷ್ಟಿಯಲ್ಲಿ ಬಂದು ನಾವು ಪಾತ್ರ ಅಭಿನಯಿಸ್ತಾ ಇರಬೇಕಾಗಿದೆ. ಇದರಲ್ಲಿ ಆತ್ಮಾಭಿಮಾನಿ ಆಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿರೋ ವಿಷಯ ಇದುವೇ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರೋ ಮಕ್ಕಳ ಪ್ರತಿಯಾಗಿ ತಂದೆ ತಾಯಿಯಾಗಿರುವಂಥ ಬಾಪ್ ದಾದಾ ನೆನಪು ಪ್ರೀತಿ ಹಾಗೂ ನಮಸ್ತೆ ಹೇಳ್ತಾರೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೂ ಕೂಡ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶದಲ್ಲಿ ಫಸ್ಟ್ ಪಾಯಿಂಟ್ ಆಗಿದೆ, ತಂದೆ ಏನು ಜ್ಞಾನ ಹೇಳ್ತಾ ಇದ್ದಾರೆಯೋ ಅದರ ಸದಾ ಮಂಥನ ಮಾಡಬೇಕು.
ಯುಕ್ತಿಯಿಂದ ಮಾತಾಡಬೇಕು, ತುಂಬ ಪ್ರೀತಿಯಿಂದ ಹೇಳಬೇಕು. ಸೆಕೆಂಡ್ ಪಾಯಿಂಟ್, ನಮ್ಮ ಹತ್ತಿರ ಏನೆಲ್ಲ ಇದೆಯೋ ಅದನ್ನು ನಾವು ಬದುಕಿರುವಾಗಲೇ ತಂದೆಗೆ ಕೊಟ್ಟು ಟ್ರಸ್ಟಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ತಂದೆಗೆ ಕೊಡುವುದಂದರೆ ಎಲ್ಲವನ್ನು ಕೂಡ ಅಲ್ಲಿ ಬರೆದು ಕೊಡಬೇಕು ಅಂತ ಅಲ್ಲ. ಬಾಬಾ ಹೇಳ್ತಾ ಇದ್ದಾರೆ ನಮ್ಮದು ಯಾವುದೂ ಅಲ್ಲ, ಎಲ್ಲವೂ ಕೂಡ ಬಾಬಂದೇ ಅಂತ ತಿಳಿದುಕೊಂಡು ನಾವು ಬುದ್ಧಿಯಿಂದ ಬಾಬನಿಗೆ ಅರ್ಪಿಸಿ ಬಿಡಬೇಕಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ ಟ್ರಸ್ಟಿಯಾಗಿ ಒಬ್ಬ ತಂದೆ ನೆನಪು ಮಾಡಬೇಕು. ನಮ್ಮ ಹತ್ರ ಯಾವುದೂ ಇಲ್ಲ, ಎಲ್ಲವೂ ಶಿವಬಾಬರವರದೇ वरदान आಗಿದೆ. अपने सर्वश्रेष्ठ पोजीशन की खुमारी द्वारा अनेक आत्माओं का कल्याण करने वाले ಅಥಾರಿಟಿ ಸ್ವರೂಪ ಭವ. ತಮ್ಮ ಸರ್ವಶ್ರೇಷ್ಠ ಸ್ಥಿತಿಯ ನಶೆಯ ಮೂಲಕ ಅನೇಕ ಆತ್ಮಗಳ ಕಲ್ಯಾಣ ಮಾಡುವ ಅಧಿಕಾರ ಸ್ವರೂಪರಾಗಿರಿ. ತನ್ನ ಸರ್ವಶ್ರೇಷ್ಠ ಸ್ಥಿತಿಯ ನಶೆಯ ಮೂಲಕ ಅನೇಕ ಆತ್ಮಗಳ ಕಲ್ಯಾಣ ಮಾಡುವ ಅಧಿಕಾರ ಸ್ವರೂಪರಾಗಿರಿ. ಹೇಗೆ ಆಗುವುದು ಅಂತ ಬಾಬಾ ಹೇಳ್ತಾರೆ. हम ऑलमाइटी अथॉरिटी के बच्चे हैं, यह है सर्वश्रेष्ठ पोजीशन. इस पोजीशन के खुमारी में रहो तो माया की अधीनता समाप्त हो जाएगी. ನಾವು ಸರ್ವಶಕ್ತಿವಂತ ಅಧಿಕಾರಿಯ ಮಕ್ಕಳಾಗಿದ್ದೇವೆ. ಇದು ಸರ್ವಶ್ರೇಷ್ಠ ಸ್ಥಿತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ಸ್ಥಿತಿಯ ನಶೆಯಲ್ಲಿದ್ದಾಗ ಮಾಯೆಯ ಅಧೀನತೆ ಸಮಾಪ್ತಿಯಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಆ ಸ್ಥಿತಿಯ ಗತ್ತಲ್ಲಿದ್ದಾಗ ಮಾಯೆಯ ಅಧೀನತೆ ಸಮಾಪ್ತಿಯಾಗ್ತದೆ. इसी अथॉरिटी का स्वरूप बनने से किसी भी आत्मा का कल्याण कर सकते हो. ಬಾಬಾ ಹೇಳ್ತಾ ಇದ್ದಾರೆ ಈ ಅಧಿಕಾರದ ಸ್ವರೂಪದಲ್ಲಿ ಬರುವುದರಿಂದ ಯಾವುದೇ ಆತ್ಮದ ಕಲ್ಯಾಣ ನೀವು ಮಾಡಬಹುದು ಅಂತ ಬಾಬಾ ಹೇಳ್ತಾರೆ. जो सदा इस खुमारी में रहते हैं वो सदा काल का राज्य भाग्य प्राप्त करते हैं. ಯಾರು ಸದಾ ಈ ಒಂದು ನಶೆಯೊಳಗಿರ್ತಾರೆ ಅವರು ಸದಾ ಕಾಲದ ರಾಜ್ಯ ಭಾಗ್ಯವನ್ನು ಪಡೀತಾರೆ. ಸದಾ 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 ನಶೆಯಲ್ಲಿದ್ದಾಗ सदा कालद राज्य भाग्य सिग्तದೆ. यही अथॉरिटी सदा कायम रखो तो विश्व आपके आगे झुकेगी, आप किसी के आगे झुक नहीं सकते. ಬಾಬಾ ಹೇಳ್ತಾ ಇದ್ದಾರೆ ಈ ಅಧಿಕಾರ ಸದಾ ಕಾಯಂ ಆಗಿಟ್ಟುಕೊಂಡಾಗ ವಿಶ್ವ ನಿಮ್ಮ ಮುಂದೆ ತಲೆ ಬಾಗ್ತದೆ, ನೀವು ಯಾರ ಮುಂದೆ ತಲೆ ಬಾಗುವ ಸಾಧ್ಯವೇ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಾವು ಬಗ್ಬೇಕಾಗಿಯೇ ಇರುವುದಿಲ್ಲ, ವಿಶ್ವವೇ ನಿಮ್ಮ ಮುಂದೆ ತಲೆ ಬಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. स्लोगन आಗಿದೆ करावनहार बाप की स्मृति से मैपन को समाप्त करो. ಮಾಡಿಸುವಾತ ತಂದೆ ಅವರ ಸ್ಮೃತಿಯಿಂದ ನನ್ನದು ನಾನು ಎಂಬಂಥದ್ದನ್ನು ಸಮಾಪ್ತಿ ಮಾಡಿ ಅಂತ ಬಾಬಾ ಹೇಳ್ತಾರೆ. ನಾನು ಮಾಡ್ತಾ ಇದ್ದೇನೆ ಹೀಗಿಲ್ಲ, ಮಾಡಿಸುವಂಥವರು ತಂದೆ ಅವರ ಸ್ಮೃತಿಯಲ್ಲಿದ್ದು ನನ್ನದು ನಾನು ಎಂಬುವಂಥದ್ದನ್ನು ಸಮಾಪ್ತಿ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಈಗ ನಮ್ಮ ಬುದ್ಧಿಯಲ್ಲಿ ಜ್ಞಾನದ ಮಂಥನವನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳಿಕ್ಕೆ ಉಪಯೋಗ ಮಾಡಬೇಕಾಗಿದೆ. ಇದರಿಂದ ಬಾಬಾ ಹೇಳ್ತಾರೆ ಎಲ್ಲ ಚಿಂತೆಗಳು ದೂರ ಆಗ್ತದೆ, ನೀವು ಸದಾ ಖುಷಿಯಲ್ಲಿರ್ತೀರಿ. ಶಿವಬಾಬರವರು ಬ್ರಹ್ಮಾರವರ ಬಾಯಿಯಿಂದ ಏನು ಹೇಳ್ತಾರೆ ಅದನ್ನು ನಾವು ತಕ್ಷಣ ಒಪ್ಪಿಕೊಳ್ಳುವುದೇ ನಿಜವಾಗಿರುವ ಸೇವಾದಾರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವರ ಲಕ್ಷಣ ಹಾಗಿರ್ತದೆ. ಬಾಬಾ ಹೇಳಿದರು, ಇವರು ಒಪ್ಪಿಕೊಂಡ್ರು. ಶ್ರೀ ಶ್ರೀ ಶಿವಬಾಬರವರ ಮತದಂತೆ ನಡೆಯುವುದರಿಂದ ನೀವು ಶ್ರೇಷ್ಠರಾಗ್ತೀರಿ. ಶ್ರೇಷ್ಠರಾಗುವುದು ಅಂತ ಹೇಳಿದರೆ ವಿಜಯಮಾಲೆಯಲ್ಲಿ ಬರುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.